ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. ಶ್ರೀ ಗುರುಭ್ಯೋ ನಮಃ. ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಇತಿ ಸದೃಶವಿಜ್ಞಾನೇನ ಸದೃಶಾಂತರಂ ವಿಜ್ಞಾತಂ ಭವತಿ ಇತ್ಯುಕ್ತಂ. ಲೋಹಮಣಿನ ಇತಿ ಮಣಿಶಬ್ದಾತ್ ಪ್ರಧಾನವಿಜ್ಞಾನೇನ ಅಪ್ರಧಾನಂ ಸರ್ವಂ ವಿಜ್ಞಾತಂ ಭವತಿ ಇತಿ. ಮಣಿರ್ಮುಖಂ ಪ್ರಧಾನಂಚ ಇತ್ಯುತ್ತಮಸ್ಯ ವಚೋ ಭವೇದಿತಿ ವಚನಾತ್. ಯಥಾ ಸೌಮ್ಯ ಏಕೇನ ನಖನಿಕೃಂತನೇನ ಸರ್ವಂ ಕಾರ್ಷ್ಣಾಯಸಂ ವಿಜ್ಞಾತಂ ಸ್ಯಾತ್ ಇತಿ ಪುನರಪಿ ಸದೃಶೇನ ವಿಜ್ಞಾತೇನ ಸದೃಶಾಂತರಂ ವಿಜ್ಞಾತಂ ಭವತಿ ಇತಿ ಅಭ್ಯಾಸಃ ತಾತ್ಪರ್ಯಾರ್ಥಃ. ಈ ವಾಕ್ಯಗಳೆಲ್ಲ ಯಾಕೆ ಬಂದು ಶ್ರೀಮದಾಚಾರ್ಯ ಎದಕ್ಕೆ ಹೇಳಿಕ್ಕೆ ಹೊರಟಾರ ಅಂತನೋದು ಸ್ವಲ್ಪ ತಿಳಿಯಂಗಿಲ್ಲ. ಈಗಾಗಲೇ ನಾವಿದನ್ನು ಛಾಂದೋಗ್ಯದಲ್ಲಿ ಒಂದು ಸರ್ತಿ ಸಾಮಾನ್ಯ ಅಭಿಪ್ರಾಯವನ್ನು ತಿಳ್ಕೊಂಡು ಬಂದಿದ್ವಿ. ಅಲ್ಲೇನು ಹೇಳಬೇಕಾಗಿತ್ತು ಅಷ್ಟು ಹೇಳಿತ್ತು. ಶ್ರೀಮದಾಚಾರ್ಯರು ಮತ್ತೊಂದು ಬಾರಿ ಈಗ ಆ ವಿಷಯವನ್ನು ಎತ್ತಿಕೊಳ್ತಾ ಇದ್ದಾರೆ. ದಶೋಪನಿಷತ್ತುಗಳಲ್ಲಿ ಬೃಹದಾರಣ್ಯಕ ಕೊನೆಯದಾದ್ದರಿಂದ ಇಲ್ಲಿ ಮತ್ತೊಂದು ಬಾರಿ ಅದರ ಚರ್ಚೆಯನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಏನಾಯಿತು ಅಂದರೆ, ಬ್ರಹ್ಮವಾ ಇದಮಗ್ರ ಆಸೀತ್ ಅಂತ ಪ್ರಾರಂಭವಾಗಿ ತದ್ ಬ್ರಹ್ಮ ಅವೇತ್ ಅಹಂ ಬ್ರಹ್ಮಾಸ್ಮಿ ಇತಿ ತದಾತ್ಮಾನಮವೇತ್ ಅಹಂ ಬ್ರಹ್ಮಾಸ್ಮಿ ಇತಿ ತಸ್ಮಾತ್ ತತ್ ಸರ್ವಮಭವತ್ ಅಂತನ್ನುವುದು ಈ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಬಂದಿರುವಂತಹ ಮಾತದು. ಪ್ರಜಾಪತ್ಯ ಬ್ರಾಹ್ಮಣ ಕಾಣಿಸ್ತದೆ ಬಂದಿರುವಂಥ ಮಾತು. ಅದರಲ್ಲಿ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಬಂದಿರುವಂಥ ಈ ಮಾತು ಪ್ರಾರಂಭ ಏನಾಯಿತು, ಅವರು ಈ ಮಾತಿಗೆ, ಈ ಅವ್ಯಾಕೃತ ಬ್ರಾಹ್ಮಣದ ಈ ಮಾತಿಗೆ ಏನು ಅರ್ಥ ಬರೆದರು ಅಂದರೆ, ಜೀವಬ್ರಹ್ಮರ ಮಧ್ಯದಲ್ಲಿ ಅಭೇದವಿದೆ, ಅಹಂ ಬ್ರಹ್ಮಾಸ್ಮಿ ಅಂತ ಅರ್ಥ ಬರೆದರು. ಅದಕ್ಕೆ ಆಚಾರ್ಯರು ಪ್ರಶ್ನಿಸಿದರು, ಸರಿ, ಈ ಭಾಗದಲ್ಲಿ ಬಂದಿರುವಂತಹ ಬ್ರಹ್ಮವಾ ಇದಮಗ್ರ ಆಸೀತ್ ತದಾತ್ಮಾನಮೇವ ಅವೇತ್ ಅದು ಅಹಂ ಬ್ರಹ್ಮಾಸ್ಮಿ ಇತಿ ತತ್ಸ್ಮಾತ್ ತತ್ಸರ್ವಮಭವತ್ ಅಂತನ್ನೋ ವಾಕ್ಯಗಳಿಗೆ ಜೀವ ಹಾಗೂ ಬ್ರಹ್ಮರು ಒಂದೇ, ಭಿನ್ನರಲ್ಲ, ಅಭಿನ್ನರು ಎಂಬ ಅರ್ಥವನ್ನು ಮಾಡುವಾಗ ಯಾವುದಾದರೂ ಪ್ರಮಾಣದ ಆಧಾರದಿಂದ ತಾನೇ ನೀವು ಮಾಡಬೇಕಾದದ್ದು. ಪ್ರಮಾಣ ಆಧಾರ ಇಲ್ಲದೆ ಮಾಡಿದರೆ ಅಪ್ರಾಮಾಣಿಕ ಅರ್ಥವು ಸ್ವೀಕಾರಕ್ಕೆ ಯೋಗ್ಯವಾಗುವುದಿಲ್ಲ. ಪ್ರಮಾಣ ಯಾವುದು ಅಂತ ಕೇಳಿದ್ದಕ್ಕೆ ನದು ತದ್ಯೋಹಂ ಯೋಸೌ ಸೋಸೌ ಅನ್ನುವಂತಹ ಮಾತು, ಅಥವಾ ಸೋಹಮಸ್ಮಿ ಸೈವಾಹಮಸ್ಮಿ ಪುರುಷಃ ಅನ್ನುವಂತಹ ಮಾತುಗಳನ್ನು ಉದಾಹರಣೆ ಕೊಟ್ಟಾಗ ಆ ವಾಕ್ಯಗಳಿಗೆ ನೀವು ಹೇಳಿದಂತೆ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ. ಅಲ್ಲೂ ಕೂಡ ಅಹಂ ಶಬ್ದ ಇದ್ದದರಿಂದ ಅಂತರ್ಯಾಮಿ ಅಂತನೋ ಅರ್ಥವನ್ನೇ ಹೇಳುತ್ತೇವೆ. ಬೇಡವೇ ಬೇಡ. ಹಾಗಿದ್ರೆ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅನ್ನುವಂತಹ ವಾಕ್ಯ ಇದೆ. ಈ ವಾಕ್ಯ ಅಂತರೂ ಸ್ಪಷ್ಟವಾಗಿ ಸ ಆತ್ಮ ತತ್ವಮಸಿ, ಆ ಪರಮಾತ್ಮ ನೀನಾಗಿದ್ದಿ ಅಂತ ಹೇಳ್ತಾ ಇದೆ. ಇಲ್ಲಂತರೂ ಯಾವ ಅಹಂ ಶಬ್ದ ಅಂತರೂ ಇಲ್ವಲ್ಲ ಅಂತ ಅವನು ಪ್ರಶ್ನೆ ಮಾಡಿದರೆ ಆಗ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ, ಅದು ತತ್ವಮಸಿ ಅಂತ ಪದವಿಭಾಗ ಅಲ್ಲ, ಅತತ್ವಮಸಿ ಎನ್ನುವಂತಹ ಪದವಿಭಾಗ. ಸ ಆತ್ಮ ಸಯೇವ ಆತ್ಮ, ಪರಮಾತ್ಮ ಅವನೇ, ನೀನು ಪರಮಾತ್ಮನಲ್ಲ, ನೀನು ಭಿನ್ನನಾಗಿದ್ದೀಯಾ ಎಂಬ ಅಭ್ಯಾಸ ವಿಷಯವನ್ನು ಹೇಳ್ತದ ಹೊರತಾಗಿ ಬೇರೆದನ್ನಲ್ಲ. ಅಲ್ರಿ, ನೀವು ಪರಮಾತ್ಮ ಬೇರೆ ಜೀವ ಬೇರೆ ಅಂತ ಹೇಳಿದರೆ ಅದನ್ನು ಅಭಿನ್ನ ಅಂತ ಹೇಳಿದ್ದಕ್ಕೆ ಬೇರೆ ಬೇರೆ ಅಂತ ಏನೋ ನಿಷೇಧ ಮಾಡಿದಂತೆ ಕಾಣ್ತಾ ಇದೆ. ಯಾರೋ ಮೊದಲು ಜೀವ ಬ್ರಹ್ಮರು ಅಭಿನ್ನರು ಅಂತ ಹೇಳ್ಯಾರ, ಅಲ್ಲ ಅವನೇ ನೀನೇ ಅಂತ ಭೇದವನ್ನು ಹೇಳಿದಂತೆ ಮಾಡ್ತಾ ಇದ್ದೀರಿ, ಅಭೇದ ನಿಷೇಧವನ್ನು ಮಾಡ್ತಾ ಇದ್ದೀರಿ. ಈ ಪೂರ್ವದಲ್ಲಿ ಎಲ್ಲೂ ಕೂಡ ಬಂದೇ ಇಲ್ಲಲ್ಲ ಅಂತ ಪ್ರಶ್ನೆ ಬಂದರೆ ಹಾಗೇನಿಲ್ಲ. ಕೆಲವು ವಾಕ್ಯಗಳನ್ನು ಕೇಳಿದಾಗ ಏನಾಗ್ತದೆ ಅಂದರೆ, ನಮಗೆ ಶ್ರುತ್ಯರ್ಥವನ್ನು ಮಾಡಿಕೊಳ್ಳಿಕ್ಕಾಗದೇ ಇದ್ದದ್ರಿಂದ ತದ್ಯೋಹಂ ಸೋಸೌ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯಗಳನ್ನು ಕೇಳಿದಾಗ ಶ್ರುತಿಯ ಅರ್ಥ ನಮಗೆ ಸರಿ ಆಗದೇ ಇದ್ದದ್ದಕ್ಕೆ ಅಭೇದದ ಬೋಧ ಉಂಟಾಗಿರ್ತದೆ. ಅದನ್ನು ಪರಿಮಾರ್ಜನೆ ಮಾಡಲಿಕ್ಕೆ ಸ ಆತ್ಮ ಅತತ್ವಮಸಿ ಅಂತ ತಿಳಿದುಕೊಂಡು ನಿರಾಕರಣೆ ಮಾಡಲಿಕ್ಕತ್ತದ.
ಅಂತ ಹೇಳಿದರೆ ಅಂಥದ್ದೆಲ್ಲಾದರೂ ಒಂದು ದೃಷ್ಟಾಂತದ ಏನು ವೇದ ಮೊದಲು ಒಂದು ಹೇಳಿರ್ತದೆ, ಅದು ಹೇಳಿದ್ದಕ್ಕೆ ಎಲ್ಲಿಗ ಕೆಲವರಿಗೆ ಭ್ರಾಂತಿಯಿಂದ ಅರ್ಥ ಬಂದಿರ್ತದೆ, ಅದನ್ನು ನಿರಾಕರಣೆ ಮಾಡ್ಲಿಕ್ಕೆ ಬಂದದ್ದು ಅಂದರೆ ಅಸತ ಸದಜಾಯತ ಅಂತನ್ನುವುದನ್ನು ಒಂದು ಕಡೆಗೆ ಹೇಳ್ತದೆ. ಹಾಗೆ ಹೇಳಿದ್ದಕ್ಕೆ ಇನ್ನೊಂದು ಕಡೆಗೆ ಅಸತ್ತು ಅನ್ನೋ ಶಬ್ದಕ್ಕೆ ಶೂನ್ಯ ಅಂತ ಅರ್ಥ ತಿಳಿಬಾರ್ದು. ಕಥಂ ಅಸತ ಸದಜಾಯತಪ, ಎಲ್ಲಿ ಅಸತ್ರಿಂದ ಸತ್ತು ಹುಟ್ಲಿಕ್ಕೆ ಬರ್ತದೆ, ಅದಕ್ಕೆ ಅಸತ್ ಶಬ್ದಕ್ಕೆ ಬೇರೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೀಗೆ ತನ್ನ ವಿಷಯವನ್ನು ತಾನೇ ಪುನರ್ವಿಮರ್ಶೆ ಮಾಡಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಆತ್ಮ ಶಬ್ದದಿಂದಲೂ ಕೂಡ ಆತ್ಮ ಅಂದರೆ ತಾನು ಅಂತ ಅರ್ಥ ಬಂದರೆ ಆತ್ಮ ಶಬ್ದಕ್ಕೆ ಪರಮಾತ್ಮ ಅನ್ನೋ ಅರ್ಥ ಯೌಗಿಕವಾಗ್ಯದ, ಜೀವ ಅನ್ನೋದು ರೂಢಿಯಿಂದ ಅದ. ಅದರಿಂದ ಮುಖ್ಯಾರ್ಥವಾಗಿರುವಂತಹ ಪರಮಾತ್ಮ ಎಂಬ ಅರ್ಥ ತಗೊಳ್ಬೇಕೆ ಹೊರತಾಗಿ ಏನು ತಗೊಳ್ಬಾರ್ದು, ಜೀವಾತ್ಮ ಎಂಬುವಂತಹ ಅರ್ಥವನ್ನು ತೆಗೆದುಕೊಳ್ಬಾರ್ದು ಅಂತ ಇಷ್ಟು ಮುಗಿಸಿದ ಮೇಲೆ ಈಗ ಪ್ರಶ್ನೆ ಬಂತು. ಏನು ಅಂದರೆ, ಇಲ್ಲ, ಆ ಇಡೀ ಪ್ರಕರಣವನ್ನು ಇನ್ನು ನಾವು ವಿಮರ್ಶೆ ಮಾಡಬೇಕಾಗ್ತದೆ ಅಂತ ಅವ್ರು ತೆಗೆದುಕೊಂಡ್ರಿ. ಈಗ ಏನು ಇಡೀ ಪ್ರಕರಣವನ್ನು ಸ ಆತ್ಮ ಅತತ್ವಮಸಿ ಶ್ವೇತಕೇತು ಅಂತ ಅನ್ನಬೇಕೋ, ಅಲ್ಲಿ ಅತತ್ವಮಸಿ ಅಂತ ಭೇದ ಹೇಳಬೇಕೋ ಅಭೇದ ಹೇಳಬೇಕೋ? ಈಗ ಅಲ್ಲಿ ಬಂತಲ್ಲ ಸಮಸ್ಯೆ ನಮಗೆ. ಅದಕ್ಕೆ ಇಡೀ ಪ್ರಕರಣವನ್ನು ಒಂದು ಸರ್ತಿ ಓದಿಬಿಡ್ತೇನೆ, ಆ ಪ್ರಕರಣದಲ್ಲಿ ಏನು ಬಂದದ ಅಂತ ನೋಡಿ ಅದನ್ನು ಪದಚ್ಛೇದ ಅತತ್ವಮಸಿ ಮಾಡ್ತೀರಾ ನೋಡಂತ ಅಂತ ಒಂದು. ಇದಾದ ಮೇಲೆ ಅಲ್ಲೊಂದು 4 ದೃಷ್ಟಾಂತ ಅಥವಾ 6 ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಆ ದೃಷ್ಟಾಂತಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ಜೀವಬ್ರಹ್ಮರ ಅಭೇದವನ್ನು, ಜಗತ್ತಿನ ಮಿಥ್ಯಾತ್ವವನ್ನು ಹೇಳುತ್ತಿರುವಾಗ ಅದು ಹೇಗೆ ನೀವು ಜಗತ್ತಿಗೆ ಸತ್ಯತ್ವವನ್ನು, ಜೀವಬ್ರಹ್ಮರ ಮಧ್ಯದಲ್ಲಿ ಭೇದವನ್ನು ಹೇಳುತ್ತಿದ್ದೀರಿ, ಈ ಆಕ್ಷೇಪ ಮಾಡಿ ಕೂತ್ಕೊಂಡ್ಬಿಟ್ಟ. ಈಗ ನಾವು ನೆಕ್ಸ್ಟ್ ಏನು ಓದಲಿಕ್ಕೆ ಹೊರಟಿದ್ದೇವೆ, ಆ ವಾಕ್ಯವು ಯಾವ ವಾಕ್ಯ? ಸ ಆತ್ಮ ಅತತ್ವಮಸಿ ಶ್ವೇತಕೇತೋ ಎಂಬ ವಾಕ್ಯವು ಯಾವ ಪ್ರಕರಣದಲ್ಲಿ ಬಂದಿದೆಯಲ್ಲ, ಅದನ್ನು ಹಿಂದೆ ಹಾಗೂ ಮುಂದೆ ಗಮನಿಸಿದಾಗ ಅಲ್ಲಿ ಐಕ್ಯ ಹೇಳೋದೇ ವಾಸಿ ಅನ್ನಿಸ್ತದೆ. ಅದನ್ನು ಬಿಟ್ಟು ಅತತ್ವಮಸಿ ಅಂತ ಭೇದ ಹೇಳಬೇಕು ಅಂತಲ್ಲ. ಜೊತೆಗೆ ಅಲ್ಲಿ ಬಂದಿರುವಂತಹ ದೃಷ್ಟಾಂತಗಳನ್ನು ನೀವು ಗಮನಿಸಿದಾಗಲೂ ಸ್ಪಷ್ಟವಾಗಿ ಅಭೇದವೇ ಇದೆ, ಜಗತ್ತು ಸುಳ್ಳೇನು ಸಿದ್ಧ ಆಗ್ತದ ಅಂತ ಕೂತ್ಕೊಂಡ್ರು. ಸರಿ, ಹಾಗಿದ್ರೆ ಏನಪ್ಪ ಅಂತ ಕೇಳಿದಾಗ ಈ 3 ದೃಷ್ಟಾಂತಗಳನ್ನು ಇಲ್ಲಿ ಹೇಳ್ತಾರೆ. ಮೊದಲು ಅವರು ಹೇಳಿದ್ದನ್ನು ಅನುವಾದ ಮಾಡ್ತೀನಿ. ಬೆಳಗ್ಗೆ ನಿನ್ನೆ ಆದ ಪಾಠ ಲಿಂಕ್ ಸಿಗಬೇಕು, ಒಮ್ಮಿನೊಮ್ಮೆಲ್ಲ ವಿಶೇಷವಾಗಿ ಸಿಗಂಗೆ ಲಿಂಕ್ ಅಂತ ಹೇಳಿದ್ದೀನಿ. ಈಗ ಅವರೇನಂತಾರ ಅಂದರೆ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಶಾಂಡಿಲ್ಯ ವಿದ್ಯಾ ಅಂತ ಒಂದು ಪ್ರಸಂಗ ಬಂತು, ನಾವು ಹಿಂದೆ ಓದಿಕೊಂಡು ಬಂದಿದ್ದೀವಿ. ಅಲ್ಲೊಂದು ವಾಕ್ಯ ಬರ್ತದೆ. ಏನು ವಾಕ್ಯ ಬರ್ತದೆ ಅಂದರೆ, ಸರ್ವಂ ಖಲ್ವಿದಂ ಬ್ರಹ್ಮ. ಇದನ್ನು ನೋಟ್ಸ್ ತಗೋಬೇಕು ನೀವು. ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನೀತಿ ಶಾಂತ ಉಪಾಸೀತ. ಸರ್ವಂ ಖಲು ಇದಂ ಬ್ರಹ್ಮ ಜಲಾನಿ ಇತಿ ಶಾಂತ ಉಪಾಸೀತ. ಅಂದರೆ ಇಲ್ಲಿ ಬಂದಿರುವಂತಹ ವಾಕ್ಯಕ್ಕೆ ಅದ್ವೈತ ದರ್ಶನದಲ್ಲಿನ ಅರ್ಥ ಏನು ಅಂದರೆ, ಸರ್ವಂ ಖಲು ಇದಂ ಬ್ರಹ್ಮ, ಈ ಜಗತ್ತೆಲ್ಲವೂ ಬ್ರಹ್ಮನೇ ಆಗಿದೆ, ಜಗತ್ತಿಗೂ ಬ್ರಹ್ಮನಿಗೂ ಅಭೇದವೇ ಇದೆ. ಸರ್ವಂ ಖಲು ಇದಂ ಬ್ರಹ್ಮ. ಗೊತ್ತಾಯ್ತಾ? ಸರ್ವಂ ಖಲು ಇದಂ ಬ್ರಹ್ಮ ಅಂದ್ರೆ ಏನು? ಇದೆಲ್ಲ ಬ್ರಹ್ಮ, ಇದೆಲ್ಲ ಬ್ರಹ್ಮ ಅನ್ಬೇಕಾದ್ರೆ ಬ್ರಹ್ಮನಿಗೂ ಇದಕ್ಕೂ ಅಭೇದ ಇರಬೇಕು. ಇಲ್ಲಿ ಇದೆಲ್ಲ ಬ್ರಹ್ಮ ಅಂತ ಹೆಂಗೆ ಹೇಳಿಕ್ ಸಾಧ್ಯ ಅದ? ಸರಿ, ಹೌದು. ಹೆಂಗ ಎಲ್ಲವೂ ಬ್ರಹ್ಮ ಅಂದ್ರೆ ಹೆಂಗ ಅರ್ಥದು? ಎಲ್ಲ ಬ್ರಹ್ಮ ಅಂದ್ರೆ ಏನ್ರಪ್ಪ, ಎಲ್ಲನೂ ಬ್ರಹ್ಮ ಆಗ್ತದೇನೋ ಅಂತಂದ್ರೆ ಹೌದು. ಯಾವ ಅಭಿಪ್ರಾಯದಲ್ಲಿ ಹೇಳಿಕತ್ತೀವಿ ಅಂದರೆ, ತಜ್ಜಲಾನಿ ಇತಿ. ತಜ್ಜಲಾನಿ ಇತಿ ಅಂದ್ರೆ ಅರ್ಥ ಏನು ಅಂದರೆ, ಅದಕ್ಕೆ ಅರ್ಥ ಇಷ್ಟು: ತಜ್ಜತ್ವ, ತಲ್ಲತ್ವ, ತದನತ್ವಾತ್ ತಜ್ಜಲಾನಿ. 3 ವಿಭಾಗ ಮಾಡ್ಕೋತಾರಲ್ಲಿ. ತಜ್ಜಲಾನಿ ಎನ್ನುವಂತಹ ಶಬ್ದಕ್ಕೆ ಏನು ಮಾಡ್ತಾರೆ? ತಸ್ಮಾತ್ ಜಾತಂ ತಸ್ಮಿನ್ ಲೀನಂ, ಆಮೇಲೆ ತಸ್ಮಿನ್ನೇವ ಅನಿತಿ. 3 ವಿಭಾಗವನ್ನು ಮಾಡ್ಕೋಬೇಕು. ಎಂಬ ಪದಕ್ಕೆ ಹೀಗೆ ಬರ್ಕೋಬೇಕು, ತಜ್ಜಲಾನಿ ಬರ್ಕೊಂಡು ತಸ್ಮಾತ್ ಜಾತಮಿತಿ ತಜ್ಜಂ, ನೇವ ಲೀಯತೆ ಇತಿ ತಲ್ಲಂ, ತಸ್ಮಿನ್ನೇವ ಲೀಯತೆ ಇತಿ ತಲ್ಲಂ, ತಸ್ಮಿನ್ನೇವ ಅನಿತಿ ಇತಿ, ತಸ್ಮಿನ್ನೇವ ಅನಿತಿ ಇತಿ ತಜ್ಜಲಾನಿ, ತಸ್ಮಿನ್ನೇವ ಅನತಿ ಇತಿ ತಜ್ಜಲಾನಿ. ಏನು ಅಂತಂದ್ರೆ, ಈಗ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ತಿಳಿದುಕೊಂಡು ನೀವು ಹೇಳಿದ್ರಿ, ಎಲ್ಲವೂ ಬ್ರಹ್ಮ ಅನ್ನೋದು ಯಾವ ಅಭಿಪ್ರಾಯದಲ್ಲಿ ಅಂದ್ರೆ, ಅದಕ್ಕೆ ಹೇಳ್ತಾರೆ ಅವನಿಂದಲೇ ಹುಟ್ಟಿದೆ ಅನ್ನೋದಕ್ಕಾಗಿ ತಜ್ಜ, ಅವನಲ್ಲೇ ಲಯವಾಗುತ್ತದೆ ಅನ್ನೋದಕ್ಕೆ ತಲ್ಲ, ಅವನಿಂದಲೇ ಸೃಷ್ಟಿಕಾಲದ ಸ್ಥಿತಿಕಾಲದಲ್ಲಿ ಚೇಷ್ಟೆಗೊಳಗಾಗ್ತದಾದ್ರಿಂದ ತಜ್ಜಲಾನಿ, ತತ್ ಜಲನಿ
ಆ ತತ್ ಎಂಬುದು ಎಲ್ಲ ಕಡೆಗೆ, ಜ ಅಂದ್ರೆ ಹುಟ್ಟು, ಲ ಅಂದ್ರೆ ನಾಶ ಆಗು, ಅನ ಅಂದ್ರೆ ಚೇಷ್ಟೆ ಒಳಗಾಗು. ತಜ್ಜಲಾನಿ ಅನ್ನೋ 3 ಶಬ್ದಗಳಲ್ಲೇನೆ ಅವನಿಂದಲೇ ಸೃಷ್ಟಿ, ಅವನಿಂದಲೇ ಲಯ, ಅವನಲ್ಲಿಯೇ ಲಯ, ಅವನಿಂದಲೇ ಸ್ಥಿತಿ ಅಂತ ಹೇಳಿಬಿಡ್ತೀವು. ಸರಿ ಆಯ್ತಾ? ಅವನಿಂದಲೇ ಹುಟ್ಟುತ್ತದೆ, ಅವನಿಂದಲೇ ಇರುತ್ತದೆ ಸ್ಥಿತಿ ಕಾಲದಲ್ಲಿ, ಅವನಲ್ಲೇ ಲಯಗೊಳ್ಳುತ್ತದೆ ಪ್ರಳಯ ಕಾಲದಲ್ಲಿ. ಸರಿ ಆಯ್ತಾ? ಏನಂತ ತಿಳ್ಕೊಂಡು ಹೇಳಿ, ಅದಕ್ಕೇನಾಯ್ತು ಅಂದ್ರೆ ತಜ್ಜಲಾನೀತಿ ಉಪಾಸೀತ. ಈಗ ಬಂತು ಏನಂತ? ಸರ್ವಂ ಖಲು ಇದಂ ಬ್ರಹ್ಮ, ಇದೆಲ್ಲವೂ ಬ್ರಹ್ಮನಿಂದ ಅಭಿನ್ನವಾದದ್ದು. ಇದೆಲ್ಲವೂ ಬ್ರಹ್ಮನಿಂದ ಅಭಿನ್ನವಾದದ್ದು ಯಾಕ ಅಂತಂದ್ರೆ ಅವನಿಂದ ಹುಟ್ಟಿದೆ, ಅವನಲ್ಲಿಯೇ ಲಯಗೊಳ್ಳುತ್ತೆ, ಅವನಿಂದಲೇ ಈ ಜಗತ್ತಿದೆ ಅಂದಮೇಲೆ ಇದೆಲ್ಲವೂ ಬ್ರಹ್ಮ ಹೆಂಗಾಗ್ಬೇಕ್ರಿ ಮತ್ತೆ ಅಂತ ಪ್ರಶ್ನೆ ಬರ್ತದೆ ಮುಂದೆ. ಹೌದಿಲ್ಲೋ? ಪ್ರಶ್ನೆ ಅರ್ಥ ಆಯ್ತಿಲ್ಲೋ? ಅವನಿಂದ ಹುಟ್ಟುತ್ತದೆ, ಅವನಲ್ಲೇ ಲಯಗೊಳ್ಳುತ್ತದೆ, ಅವನಿಂದಲೇ ಇದೆ ಈ ಜಗತ್ತು, ಆದ್ದರಿಂದ ಇದೆಲ್ಲವೂ ಬ್ರಹ್ಮ ಅಂತೀವಿ. ಇದನ್ನು ಹೆಂಗೆ ಉಪಾಸನೆ ಮಾಡಬೇಕು ಅಂದ್ರೆ ಶಾಂತ ಉಪಾಸೀತ. ಇದನ್ನು ಉಪಾಸನ ಮಾಡೋ ಕಾಲಕ್ಕೆ ಏನು ಮಾಡಬೇಕು? ಶಾಂತ ಅಂದ್ರೆ ಏನು? ಶಾಂತ ಉಪಾಸೀತ ಅಂತನ್ನುವಲ್ಲಿ ಉಪಾಸನೆಯಲ್ಲಿ ರಾಗದ್ವೇಷಗಳಿರಬಾರದು, ರಾಗದ್ವೇಷರಹಿತವಾದ ಉಪಾಸನೆಯನ್ನ ಮಾಡಬೇಕು. ಇಷ್ಟು. ಹಾಗಾದರೆ ಇದು ಛಾಂದೋಗ್ಯದಲ್ಲಿ ಮೊದಲು ಬಂದದ್ದಿದು. ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನೀತಿ ಶಾಂತ ಉಪಾಸೀತ. ಒಬ್ಬ ಅಧಿಕಾರಿಯಾದವನು ರಾಗದ್ವೇಷರಹಿತನಾಗಿ ಈ ಜಗತ್ತೆಲ್ಲವೂ ಬ್ರಹ್ಮವೇ ಆಗಿದೆ. ಯಾಕೆ? ಅವನಿಂದಲೇ ಹುಟ್ಟುತ್ತದೆ, ಅವನಲ್ಲಿಯೇ ಐಕ್ಯಗೊಳ್ಳುತ್ತದೆ, ಅವನಲ್ಲೇ ಲಯಗೊಳ್ಳುತ್ತದೆ, ಅವನಿಂದಲೇ ಈ ಸೃಷ್ಟಿಕಾಲದಲ್ಲಿ ಇದೆ, ಚೇಷ್ಟೆ ಮಾಡುತ್ತದೆ ಅಂತ. ಇದ್ರ ಮೇಲೆ ಒಂದು ಪ್ರಶ್ನೆ ಬಂತೀಗ. ಹಾಗಾದರೆ ಏನಾಯ್ತು? ಇಡೀ ಏನಂತಾರದಕ್ಕೆ ಜಗತ್ತಿಗೆ ಬ್ರಹ್ಮ ಕಾರಣ ಅಂತ ಆದ. ಇದರಿಂದ ಏನು ತಿಳಿದು ಬಂತು? ಜಗತ್ತಿಗೆ ಬ್ರಹ್ಮನು ಕಾರಣ ಅಂತ ಆಯಿತು. ಇನ್ನು ನೆಕ್ಸ್ಟ್ ಸ್ಟೆಪ್ಪು ಅದ್ವೈತ ದರ್ಶನದ ಮುಂದಿನ ಸ್ಟೆಪ್ಪು. ಹೌದು, ಹಿಂಗೆ ಎಲ್ಲದಕ್ಕೂ ಕೂಡ ಬ್ರಹ್ಮ ಕಾರಣ ಅಂತಾದಾಗ ಯಾವ ಕಾರಣ? ಉಪಾದಾನ ಕಾರಣ ಅಂತ ಅನ್ಬೇಕಾ ಅಂತ ಒಂದು ಪ್ರಶ್ನೆ ಇರೋದು. ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಅಂತ ಎರಡದ. ಸಹಜವಾಗಿ ಉಪಾದಾನ ಮತ್ತು ನಿಮಿತ್ತಗಳು 2 ಕಾರಣಗಳು ಇರ್ತಾವ. ಉಪಾದಾನ ಕಾರಣ ಅಂದ್ರೇನು? ಮಣ್ಣು ಘಟಕ್ಕೆ ಉಪಾದಾನ ಕಾರಣ ಅಂದ್ರೆ ಮಣ್ಣೇ ಘಟವಾಗಿ ಪರಿಣಾಮ ಹೊಂದುತ್ತದೆ. ಯಾವುದು ಆಕಾರೇಣ ಪರಿಣಾಮ ಹೊಂದುತ್ತದೋ ಅದು ಉಪಾದಾನ ಕಾರಣ ಎಂದು ಕರೆಸಿಕೊಳ್ಳುತ್ತದೆ. ಅಂದಮೇಲೆ ಈ ಜಗತ್ತಿಗೆ ಬ್ರಹ್ಮ ಕಾರಣ ಅಂದ್ರೆ ಉಪಾದಾನ ಕಾರಣ ಅಂತ ಅನ್ನೋಣ ಅಂದ್ರೆ ಬ್ರಹ್ಮನೇ ವಿಕಾರಗೊಂಡು ಜಗತ್ತಾಗಬೇಕಾಗುತ್ತದೆ. ಬ್ರಹ್ಮನೇ ವಿಕಾರಗೊಂಡು ಜಗತ್ತಾಗಬೇಕಾಗುತ್ತದೆ ಉಪಾದಾನ ಕಾರಣ ಅನ್ನೋಣ ಅಂದ್ರೆ. ಯಾಕಂದ್ರೆ ಅವನಿಂದಲೇ ಸೃಷ್ಟಿ, ಅವನಲ್ಲೇ ಲಯ, ಅವನಿಂದಲೇ ಇದ್ದದ್ದು ಅಂದ್ರೆ ಏನು ಅರ್ಥ ಆಯ್ತಾ? ಮಣ್ಣಿನಿಂದಲೇ ಘಟ ಹುಟ್ಟೇದೆ, ಮಣ್ಣಿನಿಂದಲೇ ಘಟ ಹುಟ್ಟೇದೆ, ಮಣ್ಣಿನಲ್ಲೇ ಘಟ ಹೋಗ್ಯದೆ, ಘಟ ಹೊಡೆದ್ಮೇಲೆ ಮತ್ತೆ ಮಣ್ಣ ಆಗ್ಬೇಕಲ್ಲ, ಬೇರೆ ಏನಾಗಬೇಕಾಗಿದೆ. ಇನ್ನು ಮಣ್ಣಿರೋಷ್ಟು ಕಾಲ ಘಟ ಅದ ಅಂದ ಮೇಲೆ ಉಪಾದಾನ ಕಾರಣ ಅಂತ ಅನ್ನೋಣೇನು ಬ್ರಹ್ಮನಿಗೆ ಅಂತ ಅವ್ರು ವಿಚಾರ ಮಾಡಿದ್ರು. ನಮ್ದಲ್ಲ, ಮತ್ತು ಇದು ಯಾವ ವಾಕ್ಯಗಳು ನಮ್ದಲ್ಲ, ಕೇವಲ ಅದ್ವೈತ ದರ್ಶನದ ವಿಚಾರ. ಹಾಗಾದ್ರೆ ಏನು ವಿಚಾರ ಮಾಡಿದ್ರು? ಉಪಾದಾನ ಕಾರಣ ಅಂತೂ ಹೇಳಬಾರ್ದು. ಯಾಕಂದ್ರೆ ಬ್ರಹ್ಮನು ನಿರ್ವಿಕಾರ ಅಂತ ಹೇಳುವ ಶ್ರುತಿಗೆ ವಿರೋಧ ಬರ್ತದೆ. ಉಪಾದಾನ ಕಾರಣ ಅಂತ ಹೇಳಿಬಿಟ್ರೆ ಬ್ರಹ್ಮ ನಿರ್ವಿಕಾರ ಅಂತ ಒಂದು ವಾಕ್ಯ ಅದ. ಉಪಾದಾನ ಕಾರಣ ಅಂತ ಒಪ್ಪಿಕೊಂಡ್ರೆ ಏನಾಗ್ತದೆ? ವಿಕಾರ ಅಂತ ಒಪ್ಕೋಬೇಕಾಗ್ತದೆ. ವಿಕಾರ ಅಂತ ಒಪ್ಕೋಬೇಕಾಗ್ತದೆ. ಮಣ್ಣಿನ ಮುದ್ದೆಯು ವಿಕಾರಗೊಂಡು ಪರಿಣಾಮಗೊಂಡು ಘಟವಾಯಿತು, ಅಲ್ಲಿ ವಿಕಾರ ಬರ್ತದೆ. ಹಾಗಾದರೆ ಬ್ರಹ್ಮನು ಜಗತ್ತಿಗೆ ಉಪಾದಾನ ಕಾರಣ ಅಂತ ಒಪ್ಪಿದ್ರೆ ಬ್ರಹ್ಮನಿಗೆ ವಿಕಾರ ಬರ್ತದೆ. ಬರಲಿ ಅಂದ್ರೆ ನಿರ್ವಿಕಾರ ಅಂತ ಹೇಳೋ ಶ್ರುತಿ ವಿರೋಧ ಬರ್ತದೆ. ಬ್ರಹ್ಮ ಹೆಂಗಿದ್ದಾನ? ನಿರ್ಗುಣ ನಿರ್ವಿಕಾರ ಅಂತದ, ವಿಕಾರರಹಿತ ಅಂತದ. ಹಂಗಾರೆ ಏನು ಮಾಡಬೇಕು? ಉಪಾದಾನ ಅಂತ ಒಪ್ಲಿಕ್ಕೆ ಬರೋದಿಲ್ಲ. ಹಂಗಾರೆ ಮತ್ತೆ ಬ್ರಹ್ಮನಾದರೂ ಈ ಜಗತ್ತಿಗೆ ಕಾರಣ ಆಗ್ಯಾನ, ಉಪಾದಾನ ಆದರೂ ಆಗಿಲ್ಲ ಅಂತಂದ್ರೆ ಹೆಂಗೆ ಒಪ್ಪಬೇಕು? ಮತ್ತೆ ಹಂಗಿದ್ರೆ ಅಂದ್ರೆ ಸಿಂಪಲ್, ಕಾರಣ ಆಗಿರಬೇಕು, ಅದು ಆಗಬಾರದು. ಇಷ್ಟೇ ಹೋದಲ್ಲಿ ನಿಮಗದು ಕಾರಣ ಆಗಬೇಕು, ಅದು ಆಗಬಾರ್ದು. ಇಷ್ಟೇ ಹೋದಿಲ್ಲೋ? ಸರಿ. ದೂರದಲ್ಲಿ ಕಪ್ಪೆ ಚಿಪ್ಪನ್ನು ನೋಡ್ತೀವಿ. ಕಪ್ಪೆ ಚಿಪ್ಪನ್ನು ನೋಡಿದಾಗ ಇದಂ ರಜತಂ ಅಂತ ಜ್ಞಾನ ಬರ್ತದೆ, ಇದು ಬೆಳ್ಳಿ ಅಂತ ಜ್ಞಾನ ಬರ್ತದೆ. ಹೌದೋ ಇಲ್ಲೋ? ಶುಕ್ತಿಯಲ್ಲಿ ರಜತ ಆರೋಪಿತವಾದಾಗ ಇದಂ ರಜತಂ ಅಂತ ಜ್ಞಾನ ಬರ್ತದೆ. ಹಾಗಾದರೆ ಶುಕ್ತಿಯ ಆರೋಪಕ್ಕೆ ರಜತದ ಆರೋಪಕ್ಕೆ ಅಧಿಷ್ಠಾನವಾದದ್ದು ಯಾವುದು? ಶುಕ್ತಿ. ಬೆಳ್ಳಿ ಎಲ್ಲಿ ಆರೋಪ ಮಾಡ್ಲಿಕ್ಕೆ ನಾವು? ಕಪ್ಪೆ ಚಿಪ್ಪಿನಲ್ಲಿ. ಇನ್ನೊಂದು ಬರೋಣ, ಬಿಟ್ಬಿಟ್ಟಿದ್ದಾನೆ.
ಹಗ್ಗವನ್ನು ತುಳಿದು ಹಾವು ಅಂತ ಕೂಗಿದ್ವಿ. ಹಾಗಾದರೆ ಹಾವಿಗೆ ಕಾರಣ ಯಾವುದಾಯಿತು? ಹಗ್ಗ. ಹಗ್ಗ ಏನು ತಿಳಿತೇನು? ಹಾವಿಗೆ ಕಾರಣ ಯಾವುದು? ಇಲ್ಲೊಂದು ಪ್ರಶ್ನೆ ಇದೆ. ಹಾವಿಗೆ ಕಾರಣ ಹಗ್ಗ ಅಂತ ಅನ್ನೋದಾದರೆ ಆ ಹಗ್ಗ ಹಾವಿಗೆ ಉಪಾದಾನ ಕಾರಣ ಏನು? ಉಪಾದಾನ ಕಾರಣ ಏನು? ಉಪಾದಾನ ಕಾರಣ ಆದ್ರೆ ಏನಾಗ್ಬೇಕು? ಹಗ್ಗ ಪರಿಣಾಮಗೊಂಡು ಬುಸ್ಸಪ್ಪ ಆಗ್ಬೇಕು. ಬುಸ್ಸಪ್ಪ ಆಗ್ಬೇಕು. ಹಿಂಗಾಗಿ ಹಗ್ಗ ಪರಿಣಾಮಗೊಂಡು ಬುಸ್ ಬುಸ್ ಅನವಲ್ತಾದ್ದರಿಂದಾಗಿ ಉಪಾದಾನ ಕಾರಣ ಅಲ್ಲ. ಹಂಗಾರೆ ನಿಮಿತ್ತ ಕಾರಣ ಅಂತ ಅನ್ನೋದಾದ್ರೆ ಅವ್ರು ಹೇಳಿಲ್ಲ, ಸುಮ್ಮನೆ ಹೇಳಿಗಿತ್ತು. ನಿಮಿತ್ತ ಕಾರಣ ಅಂತ ಅನ್ನೋಣ ಅಂತಂದ್ರೆ ಕುಂಬಾರ ದಂಡವನ್ನು ಹಿಡಿದುಕೊಂಡು ಹೆಂಗ ಘಟಕ್ಕೆ ತಿರುಗಿಸಿ ಮಾಡ್ತಾನ, ಹಂಗೆ ಹಗ್ಗ ಹಿಂಗೆ 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 ಏನೋ ಮಾಡಿ ಮಾಡಿಲ್ಲ ಅಂದ ಮೇಲೆ ಅದು ನಿಮಿತ್ತ ಕಾರಣನೂ ಅಲ್ಲ. ಹಂಗಾರೆ ಒಂದು ಕಾರಣ ಅಧಿಷ್ಠಾನ. ಅಧಿಷ್ಠಾನ ಅಂದರೆ ಹಾವು ಎಂದು ತಿಳಿದುಕೊಳ್ಳಲಿಕ್ಕೆ ಒಂದು ಜಾಗ, ಹಾವು ಅಂತ ಒಂದು ಆರೋಪ ಮಾಡಲಿಕ್ಕೆ ಸ್ಥಳ ಯಾವುದಾಯಿತು? ಹಗ್ಗವಾಯಿತು. ಅದಕ್ಕೆ ಆರೋಪ ಅಧಿಷ್ಠಾನ ಅಂತ ಕರೀತಾರೆ. ಅದಕ್ಕೇನು ಕರೀತಾರೆ? ಆರೋಪ ಅಧಿಷ್ಠಾನ ಅಂತ ಕರೀತಾರೆ. ಜಗತ್ತಿನ ಇಲ್ಲಿ ಹೆಂಗ ಹಾವಿನ ಆರೋಪಕ್ಕೆ ಅಧಿಷ್ಠಾನವಾಯಿತು ಹಗ್ಗ, ಹಂಗ ಜಗತ್ತಿನ ಆರೋಪಕ್ಕೆ ಅಧಿಷ್ಠಾನನಾದವನು ಬ್ರಹ್ಮ. ಬ್ರಹ್ಮನಲ್ಲಿ ಈ ಜಗತ್ತೆಲ್ಲವೂ ಆರೋಪಿತವಾಗಿದೆ. ಇದು ಅದ್ವೈತ ದರ್ಶನದ ಒಂದು ಮಾತು. ಜಗತ್ತಿನ ಆರೋಪಕ್ಕೆ ಅಧಿಷ್ಠಾನನಾದವನು ಬ್ರಹ್ಮ. ಅದಕ್ಕೆ ಅವರೇನು ವ್ಯವಸ್ಥೆ ಇಟ್ಟುಕೊಂಡಾರ ಅಂದ್ರೆ, ಹಂಗಾರ ಶುಕ್ತಿಯಲ್ಲಿ ರಜತವೂ ಆರೋಪಿತವಾಗಿದೆ, ಬ್ರಹ್ಮನಲ್ಲಿ ಜಗತ್ತು ಆರೋಪಿತವಾಗಿದೆ. ಮತ್ತು ಎರಡನ್ನೂ ಬೇರ್ಪಡಿಸುವುದು ಹೆಂಗೆ? ಹಗ್ಗದಲ್ಲಿ ಹಾವು ಆರೋಪಿತವಾಗಿದೆ, ಬ್ರಹ್ಮನಲ್ಲಿ ಜಗತ್ತು ಆರೋಪಿತವಾಗಿದೆ. ಓಕೆ, ಇದರಿಂದ ನಿಮಗೇನು ಹೇಳಬೇಕಾಗಿತ್ತು ಅಂತಂದರೆ, ಹಗ್ಗದಲ್ಲಿ ಆರೋಪಿತವಾದ ಹಾವು ಹೆಂಗೆ ಸುಳ್ಳೋ, ಕರೆನೋ ಸುಳ್ಳೋದು ಸುಳ್ಳು, ಹಂಗೆ ಬ್ರಹ್ಮನಲ್ಲಿ ಆರೋಪಿತವಾದ ಜಗತ್ತು ಕ್ಯಾ ಬಾತೆ. ಅದಕ್ಕೆ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮನೇ, ಇನ್ಯಾವುದಿಲ್ಲೇ ಇಲ್ಲ. ಎಲ್ಲದ ಇನ್ನೊಂದು ಅಂತ ಇದ್ರೆ ಆಗ ಮತ್ತು ಅದಕ್ಕೇನು ಹೆಂಗೆ ಎಲ್ಲ ವಿಚಾರ ಬರಬೇಕಾಗಿತ್ತು. ಇನ್ನೊಂದು ಯಾವುದಿಲ್ಲೇ ಇಲ್ಲ, ಇರೋದೊಬ್ಬನೇ ಬ್ರಹ್ಮ ಇದ್ದಾನೆ. ಅದಕ್ಕೆ ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನೀತಿ ಶಾಂತ ಉಪಾಸೀತ. ಅದಕ್ಕೆ ಕಪ್ಪಿ ಚಿಪ್ನೊಳಗೆ ಹೆಂಗೆ ಬೆಳ್ಳಿ ಕಾಣಿಸ್ಕೋತದ, ಬೆಳ್ಳಿ ಇರ್ತದೆ, ಬೆಳ್ಳಿ ಹೋಗ್ತದೋ, ಹಂಗೆ ಈ ಜಗತ್ತು ಬ್ರಹ್ಮದಲ್ಲಿ ಕಾಣಿಸ್ಕೋತದ, ಇರ್ತದೆ, ಹೋಗ್ಬಿಡ್ತದೆ. ಅದರಿಂದ ಒಬ್ಬನೇ ಬ್ರಹ್ಮ. ಅದಕ್ಕೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ನಾವು ಹೇಳಿದ್ದೇವೆ ಅಂತ ಈ ಛಾಂದೋಗ್ಯದ ವಾಕ್ಯಕ್ಕೆ ಅರ್ಥ ಮಾಡ್ತಾರೆ. ಆಗ ನಾವು ಪ್ರಶ್ನಿಸ್ತೀವಿ ಅಂತ ಇಟ್ಕೊಳ್ರಿ, ಏನಂತ? ಹೌದು, ಇದು ಜಗತ್ತು ಆರೋಪಿತವಾಗಿದೆ, ಹಾವು ಆರೋಪಿತವಾಗಿದೆ, ಮತ್ತು ಈ ಭೇದ ಹೆಂಗೆ ಎರಡಕ್ಕೂ? ಇದು ಆರೋಪಿತ ಅದು ಆರೋಪಿತ ಅಂತ ಅಂದ್ರದಕ್ಕೆ ಅವರೇ ಅಂತಾರಂದ್ರೆ, ಈ ಬ್ರಹ್ಮನಲ್ಲಿ ಆರೋಪಿತವಾದ ಜಗತ್ತು ಯಾವುದರಿಂದ ನಿವಾರಣೆ ಆಗ್ತದೆ ತಿಳ್ಕೊಳ್ರಿ. ಹಗ್ಗದಲ್ಲಿ ಆರೋಪಿತವಾದ ಹಾವು ಯಾವುದರಿಂದ ನಿವಾರಣೆ ಆಗ್ತದೆ ಅಂತ ತಿಳ್ಕೊಳ್ರಿ. ಏನಾಗ್ತದೆ ಅಂದರೆ, ಹಗ್ಗದಲ್ಲಿ ಹಾವು ಆರೋಪಿತ ಆಗಿತ್ತು, ಲೈಟ್ ಹಚ್ಚಿದ್ವಿ, ಲೈಟ್ ಹಚ್ಚಿದ ಕೂಡಲೇ ಅಯ್ಯ ಇದು ಹಗ್ಗ ಅಂತ ಆತು. ಹಾಗಾದರೆ ಇದು ಒಂದು ಯಾವುದೋ ಹಾವಲ್ಲ ಅನ್ನೋದರ ಜ್ಞಾನದಿಂದಾಗಿ ಇದು ಆರೋಪ ಹೋಗ್ಬಿಡ್ತು. ಲೈಟ್ ಹಚ್ಚಿದ ಕೂಡಲೇ ಇದು ಹಗ್ಗ ಅಂತ ಗೊತ್ತಾಯ್ತು, ಹಗ್ಗ ಅಂತ ಹೇಳಿದ ಕೂಡಲೇ ಹಾವಲ್ಲ ಅಂತ ಸ್ಪಷ್ಟ ಆಯಿತು. ಹಂಗೆ ಮತ್ತು ಈ ಜಗತ್ತೇನು ಆರೋಪಿತವಾಗಿದೆ, ಇದು ಹೆಂಗೆ ಹೋಗ್ಬೇಕು ಅಂತ ಕೇಳಿದ್ರೆ, ಬ್ರಹ್ಮಜ್ಞಾನದಿಂದ ಇದು ಬಾಧ್ಯವಾಗುತ್ತದೆ. ಏನಾಗ್ತದೆ? ಇದು ಬ್ರಹ್ಮಜ್ಞಾನದಿಂದ ಬಾಧ್ಯವಾಗ್ತದೆ. ಬ್ರಹ್ಮಜ್ಞಾನ ಮಾಡ್ಕೊಳ್ಳೋದು, ಬ್ರಹ್ಮಜ್ಞಾನ ಮಾಡ್ಕೋತೀವಿ, ಜ್ಞಾನದಿಂದಾಗಿ ಏನಾಗ್ತದೆ? ಬಾಧ್ಯವಾಗ್ತದೆ. ಎಲ್ಲಿ ತನಕ ಬ್ರಹ್ಮಜ್ಞಾನ ಆಗಿರಂಗಿಲ್ಲ ಅಲ್ಲಿ ತನಕ ಈ ಜಗತ್ತು ಕಾಣಿಸ್ಕೋತಿರ್ತದೆ. ಎಂದ ಬ್ರಹ್ಮಜ್ಞಾನ ಆಗ್ತದೋ ಅಂದ ಈ ಜಗತ್ತು ಹೋಗ್ಬಿಡ್ತದ. ಹಾಗಾಗಿ ಬ್ರಹ್ಮಜ್ಞಾನದಿಂದ ಬಾಧ್ಯವಾಗುವುದು ಈ ಜಗತ್ತು, ಬ್ರಹ್ಮಜ್ಞಾನೇತರದಿಂದ ಬಾಧ್ಯವಾಗುವುದು ಕಪ್ಪೆ ಚಿಪ್ಪಿನಲ್ಲಿ ಆರೋಪಿತವಾದ ಶುಕ್ತಿ, ಹಗ್ಗದಲ್ಲಿ ಆರೋಪಿತವಾದ ಹಾವು ಇತ್ಯಾದಿಗಳು. ಸರಿ ಆಯ್ತಾ? ಮುಂದೆ ಇಷ್ಟಾದ್ಮೇಲೆ ಅವ್ರದ್ದೇನು ಅಭಿಪ್ರಾಯ ಅಂದರೆ, ಅದಕ್ಕೆ ಇದು ಬ್ರಹ್ಮ ಜಗತ್ತಿಗೆ ಬ್ರಹ್ಮ ಏನಾಗ್ಯಾನ? ಉಪಾದಾನ ಕಾರಣ ಆಗ್ಯಾನ, ವಿವರ್ತೋಪಾದಾನ ಅಂತದಕ್ಕೆ ಹೆಸರು. ಹಿಂಗೆ ಆರೋಪಕ್ಕೆ ಅಧಿಷ್ಠಾನ ಆಗ್ಯಾನ ಅಂತ ಹೇಳಿದ ಮೇಲೆ ಮುಂದೆ ಅಲ್ಲಿ ಶ್ವೇತಕೇತುವನ್ನು ಕುರಿತು ಉದ್ದಾಲಕ ಹೇಳಿದ್ರಂತ. ಏನಪ್ಪ ತಿಳ್ಕೊಂಡು ಎನ್ನಿ ಆ ಒಂದು ವಸ್ತುವನ್ನು, ಯಾವ ವಸ್ತುವನ್ನು ಶ್ರವಣ ಮನನ ಮಾಡೋದ್ರಿಂದಾಗಿ ಉಳಿದದ್ದೆಲ್ಲವನ್ನು ತಿಳ್ಕೊಂಡಂಗೆ ಆಗ್ತದೆ ಗೊತ್ತ ಇಲ್ಲಿ ನಿನಗೆ ಅಂತ ಕೇಳಿದ್ರಂತ. ಅವಾಗ ಹೇಳಿದಂತ, ಅದು ಹೆಂಗ್ರಿ ಆಚಾರ, ನಮ್ಗೆ ಏನು ತಿಳಿದೇ ಇಲ್ಲಪ್ಪ, ಒಂದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂಗೆ ಆಗ್ತದೆ ಅಂತ ಹೆಂಗೆ ಅಂತೀರಿ ನೀವು? ಅದು ಗೊತ್ತಾಗಲಿಲ್ಲ ನಮಗೆ ಅಂತಂದ್ರೆ, ಒಂದಂದ್ರೆ ಯಾವ ಒಂದನ್ನು ತಿಳಿಯುವುದರಿಂದ ಉಳಿದದ್ದೆಲ್ಲವೂ ತಿಳಿದಂತೆ ಆಗುತ್ತದೋ ಅಂಥ ವಸ್ತುವನ್ನು ತಿಳ್ಕೊಂಡಿದ್ದೇನು ಅಂದರೆ
ಇಲ್ರಿ ಅಂತ ಹೇಳಿದ್ದಕ್ಕೆ ಅಯ್ಯ ಅದು ಹಡ್ಡ ತಿಳ್ಕೊ ಅಂಥೇಳಿ ಏನು ದೃಷ್ಟಾಂತ ಕೊಟ್ಟರು, ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ. ನಿಮ್ಮ ಪುಸ್ತಕಕ್ಕೆ ಬರ್ಬೇಕು ಈಗ ವಾಕ್ಯ. ಈ 3 ದೃಷ್ಟಾಂತಗಳು ಕೊಟ್ಟಿದ್ದಾರೆ. ಈ 3 ದೃಷ್ಟಾಂತವನ್ನು ಕೊಡುವುದರಿಂದಾಗಿ ಏನಾಯ್ತು, ಒಂದು ಮಣ್ಣಿನ ಮುದ್ದೆಯನ್ನು ತಿಳಿಯುವುದರಿಂದ ಎಲ್ಲ ಮೃಣ್ಮಯವಾದ ಪದಾರ್ಥಗಳ ಜ್ಞಾನವಾಗ್ತದೆ. ಯಾಕ? ಎಲ್ಲವೂ ಮಣ್ಣಿನ ವಿಕಾರವಾದದ್ದರಿಂದ. ಹಂಗ ಇದಾದ ಮೇಲೆ ಮುಂದೇನು ಹೇಳ್ಕೊತೊಂಟ್ರ, ಹಿಂಗೆ 3 ದೃಷ್ಟಾಂತ ಕೊಟ್ಟು ಎಲ್ಲವೂ ಬ್ರಹ್ಮನಿಂದ ಅಭಿನ್ನ ಅಂತ ಹೇಳುವಂತಹ ವಾಕ್ಯದಲ್ಲಿರುವಾಗ ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ತಿಳಿದುಕೊಂಡು ಆ ಬ್ರಹ್ಮನಿಂದ ನೀನು ಅಭಿನ್ನನಿದ್ದಿ ಅಂತ ಹೇಳ್ತಿರುವಾಗ ತತ್ವಮಸಿ ಅಂತ ಪದಚ್ಛೇದ ಮಾಡಬೇಕಾ ಅತತ್ವಮಸಿ ಅಂತ ಪದಚ್ಛೇದ ಮಾಡಬೇಕಾ? ನೀವು ಹೇಳಿ ನೋಡಂತ. ಪೂರ್ಣ ಸ್ಪಷ್ಟವಾಗಿ ಹಿಂದಿನ ಹೇಳ್ಕೋದು ಬಂದದ. ಬ್ರಹ್ಮನೀನಾಗಿದ್ದಿ, ಇನ್ಯಾವ ವಸ್ತುನೇ ಇಲ್ಲ ಜಗತ್ನಲ್ಲಿ, ನಿನಗೂ ಬ್ರಹ್ಮನಿಗೂ ಅಭೇದ ಅದ, ಜಗತ್ ಸುಳ್ಳದ ಅಂತ ಹಿಂದಿನ ಹೇಳ್ಕೋದು ಬಂದದ. ಅಷ್ಟ ಅಲ್ಲ, ಇದ್ರ ಹಿಂದಿನ ಅಧ್ಯಾಯದೊಳಗೆ ಏನಂತಾರ, ಯದ್ಯಪಿ ಚಾಂಡಾಲಾಯ ಉಚ್ಚಿಷ್ಟಂ ಪ್ರಯಚ್ಛೇದ್ ಆತ್ಮನಿ ಹೇವಸ್ಯ ತದ್ವೈಶ್ವಾನರ ಹುತಂ ಸ್ಯಾತ್. ನೀವು ಯಾರೇ ಒಬ್ಬ ಚಾಂಡಾಲನಿಗೂ ಕೂಡ ಊಟಕ್ಕೆ ಹಾಕಿದ್ರೆ ಅದು ಎಲ್ಲರಿಗೂ ಊಟಕ್ಕೆ ಹಾಕಿದಂತೆ, ನಿಮಗೂ ಊಟಕ್ಕೆ ಹಾಕಿಕೊಂಡಂತೆ ಅಂತ ಹೇಳ್ತದೆ ಸ್ಪಷ್ಟವಾಗಿ. ಅಂದಮೇಲೆ ನಾವೆಲ್ಲರೂ ಒಂದಾಗದೆ ಹೋದ್ರೆ ಯಾರಿಗೋ ಊಟಕ್ಕೆ ಹಾಕಿದ್ರೆ ನಮಗೂ ಊಟಕ್ಕೆ ಹಾಕಿದಂಗೆ ಹೆಂಗಾಗ್ಲಿಕ್ಕೆ ಸಾಧ್ಯದ? ಅದು ಯಾರು ಅಗ್ನಿಹೋತ್ರವನ್ನು ಬಲ್ಲವರು, ವೈಶ್ವಾನರದ್ದು ಬಂದದ, ಪ್ರಾಣಾಯ ಸ್ವಾಪಾನಾಯ ಬಂತಲ್ಲ, ಆ ಎಲ್ಲ ಆಹುತಿಗಳನ್ನು ತೆಗೆದುಕೊಂಡು ಊಟ ಮಾಡ್ತಿದ್ರೆ ಅವ ಒಂದು ವೇಳೆ ಚಾಂಡಾಲನಿಗೆ ಏನಾದರೂ ಊಟಕ್ಕೆ ಹಾಕಿಬಿಟ್ರೆ ಇಡೀ ಜಗತ್ತಿನಲ್ಲಿ ಇದ್ದವರು ಎಲ್ರಿಗೂ ಊಟಕ್ಕೆ ಹಾಕಿದಂಗೆ ಆಯಿತು ಅಂತಂದ್ರೆ ಎಲ್ಲರಿಂದ ಅವ ಅಭಿನ್ನ ಆಗಿದ್ರೆ ತಾನೇ ಇವಂಗೆ ಹಾಕಿದ್ರೆ ಎಲ್ಲರಿಗೂ ಹಾಕಿದಂಗೆ ಆಗ್ಸದ್ದು. ಅಂದಮೇಲೆ ಈ ಚಾಂಡಾಲನಿಗೆ ಹಾಕಿದರೆ ವೈಶ್ವಾನರ ವಿದ್ಯೆಯನ್ನು ಬಲ್ಲವನು ವ್ಯಕ್ತಿ, ನಾನು ಯಜಮಾನ, ಒಂದು ಚಾಂಡಾಲನಿಗೆ ಅನ್ನಕ್ಕೆ ಹಾಕಿದರೆ ಜಗತ್ತಿನಲ್ಲಿದ್ದ ಎಲ್ಲರಿಗೂ ಊಟಕ್ಕೆ ಹಾಕಿದಂತಾಯಿತು ಅಂತ ಹೇಳಬೇಕಾಗಿದ್ರೆ ಎಲ್ಲರಿಗೂ ಅವರಿಗೂ ಅಭೇದ ಇರಲೇಬೇಕಲ್ಲ, ಇಲ್ಲದೆ ಇದ್ರೆ ಹೆಂಗೆ ಸಾಧ್ಯದ? ಇಷ್ಟೆಲ್ಲ ಹಿಂದೆ ಮುಂದಿನ ವಾಕ್ಯಗಳನ್ನು ನೋಡಿದಾಗ ಸ್ಪಷ್ಟವಾಗಿ ತಿಳಿದು ಬರೋದೇನು ಅಂತ ಕೇಳಿದರೆ ಜೀವ ಹಾಗೂ ಬ್ರಹ್ಮರ ಮಧ್ಯದಲ್ಲಿ ಅಭೇದ ಅದ ಅಂತ ತಿಳಿದು ಬರ್ತದೆ. ಹಂಗಿರುವಾಗ ಅತತ್ವಮಸಿ ಅಂತನೋ ಪದಚ್ಛೇದ ಮಾಡಬಾರದು, ತತ್ವಮಸಿ ಅಂತೆ ಪದಚ್ಛೇದ ಮಾಡಬೇಕು. ಇಷ್ಟು ಅವರ ವಾಕ್ಯಾರ್ಥ. ಅಲ್ಲಿ ಈ ವಿಷಯ ಬಂದ ಮೇಲೆ, ಯಾವ ವಿಷಯ ಬಂದ ಮೇಲೆ, ಸರ್ವಂ ಖಲ್ವಿದ್ ಇದಂ ಬ್ರಹ್ಮ ತಜ್ಜಲಾನೀತಿ ಶಾಂತ ಉಪಾಸೀತ ಅಂತಾದ ಮೇಲೆ ಈ ಜಗತ್ತು ಬ್ರಹ್ಮನಲ್ಲಿ ಆರೋಪಿತವಾಗಿದೆ. ಬ್ರಹ್ಮ ಜಗತ್ತಿನ ಆರೋಪಕ್ಕೆ ಅಧಿಷ್ಠಾನನಾಗಿದ್ದಾನೆ. ಆರೋಪಕ್ಕೆ ಅಧಿಷ್ಠಾನವಾದದ್ದರಿಂದಾಗಿ ಹೆಂಗ ಹಗ್ಗ ಹಾವಿನ ಆರೋಪಕ್ಕೆ ಅಧಿಷ್ಠಾನವಾದದ್ದರಿಂದ ಈ ಹಗ್ಗದಲ್ಲಿ ಹಾವು ಕಾಣಿಸ್ಕೋತದ ಇರ್ತದೆ, ಹಗ್ಗದಲ್ಲೇ ಲಯವಾಗಿಬಿಡ್ತದೆ. ಮುಂದೆ ಲೈಟ್ ಹಚ್ಚಿದ ಕೂಡಲೇ ಹಾವು ಹೋಗ್ಬಿಡ್ತು, ಎಲ್ಲಿ ಹೋತು? ಹಗ್ಗದಲ್ಲೇ ಹೋತು. ಹೀಗಾಗಿ ಹಗ್ಗದಿಂದ ಅಭಿನ್ನವಾಗಿದೆ ಹಾವು ಅಂತ ವ್ಯವಹಾರ ಉಂಟು. ಹಗ್ಗದಿಂದ ಹಾವೇನಾಗ್ಯದ, ಅಭಿನ್ನವಾಗ್ಯದ. ಯಾಕ? ಹಗ್ಗದಲ್ಲೇ ಕಾಣಿಸ್ಕೊಂಡದ, ಹಗ್ಗದಲ್ಲೇ ಅದ, ಹಗ್ಗದಲ್ಲೇ ಲಯವಾಗಿಬಿಟ್ಟದ ಅನ್ನೋದನ್ನ ನಮಗೀಗ ತಿಳ್ಕೊಬೇಕಲ್ಲ. ಅದರಿಂದ ಇದು ಬಂದದ, ಇದರಿಂದ ಅದಾಗ್ಯದ ಅಂತ ತಿಳ್ಕೊಬೇಕಲ್ಲ ಅಂದಾಗ ಯಾವುದೇ ಕಾರಣಕ್ಕೂ ಒಂದು ವಿಷಯವನ್ನು ಹೇಳುವಾಗ ದೃಷ್ಟಾಂತ ಸಹಿತವಾಗಿ ವಿವರಿಸಿದರೆ ಅದು ಸ್ಪಷ್ಟವಾಗ್ತದೆ. ದೃಷ್ಟಾಂತದೊಂದಿಗೆ ವಿವರಿಸಿರಿ ಅಂತಂತಿರ್ತಾರಿಲ್ಲೋ, ಹಂಗೆ ದೃಷ್ಟಾಂತದ ಜೊತೆಗೆ ವಿವರಣೆ ಮಾಡಬೇಕು ಅಂತಿದ್ದದರಿಂದಾಗಿ ಶ್ವೇತಕೇತುವಿಗೆ ಅವರ ಅಪ್ಪ ಉದ್ದಾಲಕರು 3 ದೃಷ್ಟಾಂತಗಳನ್ನು ಕೊಟ್ಟು ವಿವರಣೆ ಮಾಡಿದರು. ಏನದು ಅಂದರೆ, ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ನೋಡಪ್ಪ, ಒಂದು ಮಣ್ಣಿನ ಮುದ್ದಿಯನ್ನು ನೋಡಿದಾಗ ಎಲ್ಲ ಮಣ್ಣಿನಿಂದ ಮಾಡಲ್ಪಟ್ಟ ಪದಾರ್ಥಗಳು ತಿಳಿದಂತೆ ಆಗುತ್ತದೋ? ಯಾಕ? ಒಂದು ಮಣ್ಣಿನ ವಿಕಾರವೇ, ಈಗ ಒಂದು 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 ಗಡಿಗೆ ತಗೋತೀರಿ, ಗಡಿಗೆ ಇದು ಮಣ್ಣಿನಿಂದ ಆದದ್ದು ಅಂತ ಗೊತ್ತಾಗ್ಬಿಡ್ತೀವಿ ಅಂದರೆ ಎಲ್ಲ ಮಣ್ಣಿನ ವಿಕಾರಗಳು ಗೊತ್ತಾಗ್ತಾ ಹೋಗ್ತದೆ. ಅಲ್ಲೇನಾಯಿತು? ಮಣ್ಣಿಗೂ ಘಟಕ್ಕೂ ವಿಕಾರ ಉಂಟು, ಉಪಾದಾನ ಉಪಾದೇಯಗಳು ಉಂಟು. ಸರಿಯಾ? ಒಂದು ದೃಷ್ಟಾಂತ. ವಾಚಾರಮಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ತೇವ ಸತ್ಯಂ. ವಾಚಾರಮಣಂ ವಿಕಾರ ನಾಮಧೇಯಂ. ಇದೇನು ಮಾತುಗಳಾಡ್ತಾ ಇರ್ತೇವೆ, ವಾಗೀಂದ್ರಿಯದಿಂದ ಬರುವಂತಹ ಈ ಮಾತುಗಳೆಲ್ಲ ಏನವ, ಇವು ವಿಕಾರಗೊಂಡದ್ದು. ವಾಗೀಂದ್ರಿಯದ ವಿಕಾರಗಳಿವೆಲ್ಲವೂ ಕೂಡ ಮೂಲತಃ ಸತ್ಯವಾದದ್ಯಾವುದು ಅಂತ ಕೇಳಿದ್ರೆ ಮೃತ್ತಿಕಾ ಅಂತನ್ನುವ ಶಬ್ದವೊಂದೇ ಸತ್ಯ, ಉಳಿದದ್ದೆಲ್ಲವೂ ಕೂಡ ಶಬ್ದ ಪ್ರಪಂಚದಲ್ಲಿ ವಿಕಾರಗೊಂಡದ್ದರಿಂದ ಅವುಗಳು ಮಿಥ್ಯಾ. ಇದು ಒಂದು ವಾಚಾರಮಣ. ಮುಂದೆ ಬಿಟ್ಬಿಡ್ರಿ, ಉಳಿದು ತಗೊಳ್ಳೋಣ ಮೊದಲು. ಎರಡನೇದ್ದು, ಯಥಾ ಸೌಮ್ಯ ಏಕೇನ ಲೋಹಮಣಿನ ಸರ್ವಂ ಲೋಹಮಯಂ ವಿಜ್ಞಾತಂ ಸ್ಯಾತ್. ಒಂದು ಲೋಹದ ಮಣಿ, ಲೋಹವನ್ನು ತಿಳಿದುಕೊಳ್ಳೋದ್ರಿಂದ ಉಳಿದು ಎಲ್ಲವುಗಳು ಗೊತ್ತಾಗ್ತದೆ. ಯಾಕ? ಲೋಹದ ವಿಕಾರ ಅದು. ಒಂದು ಲೋಹವನ್ನು ತಿಳಿದುಕೊಂಡಾಗ ಲೋಹದ ವಿಕಾರಗಳೆಲ್ಲವೂ ಗೊತ್ತಾಗುತ್ತದೆ. ಅದರಂತೆ
ಮೂರನೇದ್ದು ನಖನಿಕೃಂತನೇನ ಸರ್ವಂ ಕಾರ್ಷ್ಣಾಯ ಸಂವಿಜ್ಞಾತಂ ಸ್ಯಾತ್. ಒಂದು ನಖನಿಕೃಂತನ ಅಂದ್ರೆ ಏನು? ನೇಲ್ ಕಟರ್ಸ್, ಉಗುರು ಕತ್ತರಿಸಿಕೊಳ್ಳೋದು, ಉಗುರನ್ನು ಕತ್ತರಿಸುವಂತಹ ಒಂದು ಕತ್ತಿ. ಅದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲ ಕಬ್ಬಿಣದ ವಿಷಯಗಳು ತಿಳಿದಂತಾಗ್ತದ. ಸರಿ ಆಯ್ತಾ? ಯಾಕ? ಎಲ್ಲವೂ ಅದರ ವಿಕಾರವಾಗಿರ್ತದೆ ಅಂತ 3 ದೃಷ್ಟಾಂತ: ಮೃಣ್ಮಯ, ಮೃತ್ಪಿಂಡ, ಲೋಹಮಣಿ, ನಖನಿಕೃಂತನ. ಆ ಮೃಣ್ಮಯ, ಮೃತ್ಪಿಂಡ, ಲೋಹಮಣಿ, ನಖನಿಕೃಂತನ ಅಂತನ್ನುವಂತಹ 3 ದೃಷ್ಟಾಂತವನ್ನು ಕೊಟ್ಟಾರ. ಮಣ್ಣಿನ ಮುದ್ದೆ, ಲೋಹಮಣಿ, ನಖನಿಕೃಂತನ. ಈ 3 ಕೂಡ ಏನು ಹೇಳಿಕತ್ತಾವ ಅಂದ್ರೆ, ಆ ಮಣ್ಣಿನ ಮುದ್ದೆಯ ವಿಕಾರವೇ ಘಟ, ಈ ಲೋಹಗಳ ವಿಕಾರವೇ ಪದಾರ್ಥಗಳು, ಕಬ್ಬಿಣದ ವಿಕಾರವೇ ಉಗುರನ್ನು ಕತ್ತರಿಸುವಂಥ ಒಂದು ಸಾಧನ. ಅಂದಮೇಲೆ ಈ 2 ವಸ್ತುಗಳ ಮಧ್ಯದಲ್ಲಿ ಹೆಂಗ ಒಂದು ವಿಕಾರಿ ಭಾವ ಅದನೋ, ಉಪಾದಾನ ಉಪಾದೇಯ ಭಾವ ಅದನೋ, ಹಂಗ ಈ ಜಗತ್ತಿಗೂ ಬ್ರಹ್ಮನಿಗೂ ವಿಕಾರ ಭಾವ ಉಂಟು, ಉಪಾದಾನ ಉಪಾದೇಯ ಭಾವ ಉಂಟು. ಆದರೆ ಮತ್ತು ನಿರ್ವಿಕಾರನಾದದ್ದರಿಂದ ಈ ತರಹದ್ದು ಹೇಳೋದಿಲ್ಲ ನಾವು ದೃಷ್ಟಾಂತವನ್ನು. ಆ ಶುಕ್ತಿಯಲ್ಲಿ ಆರೋಪಿತವಾದ ರಜತದಂತೆ ಹೇಳ್ತೀವಿ ಅಂತ ಅವರು ಈ 3 ದೃಷ್ಟಾಂತಗಳನ್ನು ಹೊಂದಿಸಿಕೊಂಡ್ರು. ಅರ್ಥ ಆಯ್ತಾ? ನಿರ್ವಿಕಾರ ಶ್ರುತಿ ಅಡ್ಡ ಬಂದದ್ದಕ್ಕೆ ಇದು ದೃಷ್ಟಾಂತ ನಿಮಗೆ ತಿಳಿಲಿ ಅಂತ ಹೇಳಿದ್ವಿ. ಮತ್ತು ಖರೆ ಹಿಂಗೆ ಇನ್ನೊಂದು ಬ್ರಹ್ಮನೇ ವಿಕಾರ ಆಗ್ಬೇಕಾಗ್ತಲ್ಲ ಅಂದ್ರೆ ಹಂಗಲ್ಲ, ನಿರ್ವಿಕಾರ ಶ್ರುತಿ ಅದ. ಅದಕ್ಕೆ ನಿರ್ವಿಕಾರ ಶ್ರುತಿ ಇದ್ದದಕ್ಕೆ ಏನು ಮಾಡ್ತೀವಿ ನಾವು ಅಂದ್ರೆ ಆರೋಪಕ್ಕೆ ಅಧಿಷ್ಠಾನ ಅಂತ ಹೇಳಿಬಿಡ್ತೇವೆ ಅಂತ. ಈ 3 ದೃಷ್ಟಾಂತಗಳು ಕೂಡ ಉಪಾದೇಯ ಉಪಾದಾನ ಅಂದರೆ ವಿಕಾರ ವಿಷಯವನ್ನು ಹೇಳಲಿಕ್ಕೆ ಹೊರಟಿವೆ ಅನ್ನೋದನ್ನ ಹೇಳಿ ಒಟ್ಟಾರೆ ಟೋಟಲ್ಲಿ ವಿಚಾರ ಮಾಡಿ ನೋಡಿದರೆ ಬ್ರಹ್ಮನಿಗೂ ಜೀವನಿಗೂ ಅಭೇದವನ್ನೇ ಹೇಳಲಿಕ್ಕೆ ಹೊರಟದೆ. ಯಾಕಂದ್ರೆ ಅದು ಆರೋಪದಲ್ಲಿ ಬ್ರಹ್ಮನೆಂಬ ಅಧಿಷ್ಠಾನದಲ್ಲಿ ಜಗತ್ತು ಆರೋಪಿತವಾಗಿ ಬಿಟ್ಟರೆ ಅದು ಹೋಗ್ಬಿಡ್ತದೆ. ಹೋದ್ಮೇಲೆ ಉಳಿತ್ಯಾರು? ಬ್ರಹ್ಮ ಒಬ್ಬನೇ ಉಳ್ದ. ಅಂದಮೇಲೆ ನಾ ಏನಿದ್ದೀನಿ, ನಾ ಬ್ರಹ್ಮನಾಗದೆ ಹೋದ್ರೆ ನಾ ಉಳಿಯೋದು ಹೆಂಗ? ಅಂದಮೇಲೆ ನಾನೂ ಬ್ರಹ್ಮನೇ ಆದದ್ರಿಂದ ನಾನು ಉಳ್ಕೋತೇನೆ, ಉಳಿದದ್ದೆಲ್ಲವೂ ಕೂಡ ಹೊರಟು ಹೋಗ್ತದೆ. ಹಂಗ ತತ್ವಮಸಿ ಶ್ವೇತಕೇತು ಅನ್ನುವಂತಹ ಶ್ರುತಿ ಅದ ಅಂತ ಅವರು ಒಟ್ಟಾರೆ ಅದನ್ನು ಅಭಿಪ್ರಾಯವನ್ನು ತಿಳಿಸಿದರು. ಶ್ರೀಮದಾಚಾರ್ಯ ಅಂತಾರೆ ಇದು ಇಲ್ಲಿ ಬಂದದ್ದು. ಈ ದೃಷ್ಟಾಂತ ಗೊತ್ತಾತ ಇಲ್ಲಿ 3. ಮತ್ತೆ ನಮ್ಮ ಪುಟಕ್ಕೆ ಹೋಣಂತ, ಎಲ್ಲಿ ಪಾಠಕ್ಕೆ ಬಂದಿದ್ದು ಹೋಣಂತ ಮುಂದೆ. ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಇತಿ ಸದೃಶ ವಿಜ್ಞಾನೇನ ಸದೃಶಾಂತರಂ ವಿಜ್ಞಾತಂ ಭವತಿ. ತಪ್ಪು ಹೇಳಿದ್ದೀರಿ. ಮೊದಲನೇದ್ದಾಗಿ ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನೀತಿ ಶಾಂತ ಉಪಾಸೀತ. ಇದಕ್ಕೆಲ್ಲ ನೀವು ಅರ್ಥ ಹೇಳಲಿಕ್ಕೆ ಹೋಗಲೇಬೇಡಿ, ಅದಕ್ಕೆಲ್ಲ ನಾವು ಸ್ಪಷ್ಟಾಗಿ ಅರ್ಥ ಹೇಳ್ತೀವಿ. ಈಗ ಸ್ಪಷ್ಟ ತಿಳ್ಕೊಳ್ಳೋದು ಏನು ತಿಳ್ಕೊಬೇಕು ಮೊದಲು ನೀವು ಅಂದರೆ, ಇದು ಒಂದು ಮಣ್ಣಿನ ಮುದ್ದೆಯನ್ನು ತಿಳಿಯುವುದರಿಂದ ಅದರಿಂದ ಉಂಟಾದ ಎಲ್ಲ ಪದಾರ್ಥಗಳು ತಿಳಿತವ ಅಂತೇನು ಹೇಳಲಿಕ್ಕೆ ಹೊರಟದ. ಇದು ವಿಕಾರ ಎಂಬ ಅಭಿಪ್ರಾಯದಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ, ಮತ್ತೆ ಸಾದೃಶ್ಯ ಎಂಬ ಅಭಿಪ್ರಾಯದಲ್ಲಿ ಹೇಳಲಿಕ್ಕೆ ಹೊರಟದ. ಎಷ್ಟು ವ್ಯತ್ಯಾಸ ಆಯಿತು? ವಿಕಾರಕ್ಕೂ ಸಾದೃಶ್ಯಕ್ಕೂ ಹೆಂಗೆ ವ್ಯತ್ಯಾಸ ಆಯಿತು? ಯಾಕಂದ್ರೆ ಮಣ್ಣಿನಿಂದ ಪರಿಚಯ ಮಾಡಿಕೊಂಡು ಬಿಟ್ಟರೆ ಒಂದು ಮಣ್ಣಿನ ಪರಿಚಯ ಮಾಡಿಕೊಂಡು ಇದು ಮಣ್ಣು ಅಂತ ಗೊತ್ತಾದ ಮೇಲೆ ಮಣ್ಣಿನಿಂದ ಮಾಡಿರುವಂತಹ ಗಡಿಗೆ ಅಥವಾ ಹೂಜಿ ಅಥವಾ ಇನ್ನೇನು ಮತ್ತು ಬೇರೆ ಬೇರೆ ಪದಾರ್ಥಗಳಿರ್ತಾವೋ, ಪಾತ್ರೆಗಳು, ಎಲ್ಲ ಪಾತ್ರೆಗಳ ಪರಿಚಯ ಆಗ್ತದೆ. ಯಾಕೆ ಪರಿಚಯ ಆಗ್ತದೆ ಅಂದರೆ ಸಾದೃಶ್ಯ ಇದ್ದದರಿಂದ ಒಂದೇ ಥರ ಇರ್ತದೆ. ಅದಕ್ಕೆ ಈಗ ನೋಡ್ರಿ ಒಂದು ದೃಷ್ಟಾಂತ ಕೋಣಂತ, ಇದು ಸಾದೃಶ್ಯಕ್ಕಾಗಿ ಹೇಳಿದ್ದೇ ಹೊರತಾಗಿ ವಿಕಾರಕ್ಕಾಗಿ ಅಲ್ಲ. ಯಾಕಂದ್ರೆ ನಾ ಹೇಳ್ತೀವಿ ಮುಂದೆ ಹೇಳ್ತೀವಿ ಯಾಕಲ್ಲ ಅಂತ ತಿಳ್ಕೊಂಡು. ಏನೋ ಹೇಳ್ತಿದ್ದೀರಿಲ್ಲೋ? ಈಗ ಒಂದು ಆಕಳಿನ ಪರಿಚಯವನ್ನು ಮಾಡಿಸ್ತೀವಿ ನಾವು. ಏನು ಮಾಡ್ತೀವಿ? ಒಬ್ಬ ಬಾಲಕನಿಗೆ ಆಕಳನ್ನು ತೋರಿಸ್ಬಿಟ್ಟು ಇದು ಆಕಳು ಅಂತ ಪರಿಚಯ ಮಾಡಿಸ್ತೀವಿ. ಇದು ಆಕಳು ಅಂತ ಪರಿಚಯ ಮಾಡಿಸಿದ ಮೇಲೆ ಮುಂದೆ ಅವ ಎಲ್ಲೇ ಆ ತರಹದ ಪದಾರ್ಥವನ್ನು ಕಂಡಾಗ ಇದು ಆಕಳು ಅಂತ ತಿಳಿತಾ ಹೋಗ್ತಾನೆ. ಹೆಂಗೆ ತಿಳಿದವ ಅಂದ್ರೆ ಸಾದೃಶ್ಯ. ಮೊದಲನೇ ಆಕಳನ್ನು ತಿಳಿದುಕೊಂಡು ಇದಕ್ಕೆ ಆಕಳು ಅಂತ ಕರೀತಾರೆ. ಇದಕ್ಕೆ ಕೊಂಬು, ಬೆನ್ನು, ಬಾಲ, ಗಂಟ್ಲು ಇಷ್ಟಿರ್ತದೆ ಅಂತ ತಿಳ್ಕೊಂಡವನು ಮುಂದೆ ಜಗತ್ತಿನಲ್ಲಿ ಎಲ್ಲೇ ಹೋದರೂ ಕೂಡ ಇದು ಆಕಳು ಅಂತ ತಿಳ್ಕೋತದ. ಅದರಿಂದ ಮಣ್ಣನ್ನು ತಿಳಿದುಕೊಂಡು ಮಣ್ಣಿನ ಮುದ್ದೆಯನ್ನು ತಿಳಿದಾಗ ಮುಂದೆ ಘಟ, ಹೂಜು, ಉದಂಚನ, ಶರಾವ ಅಥವಾ ಮತ್ತದ ಪಾತ್ರೆಗಳು ಇವೆಲ್ಲವೂ ಕೂಡ ತಿಳಿತದೆ. ಯಾಕಂದ್ರೆ ಈ ಮಣ್ಣಿನ ಸಾದೃಶ್ಯ ಅಲ್ಲದ ಅನ್ನೋದಕ್ಕೆ. ಇದು ಸಾದೃಶ್ಯ ಹೇಳಲಿಕ್ಕೆ ಹೊರಟದ್ದೇ ಹೊರತಾಗಿ ವಿಕಾರ ಹೇಳಲಿಕ್ಕೆ ಹೊರಟಿಲ್ಲ. ಯಾಕ ನೋಡ್ರಿ, ಒಂದು ವೇಳೆ ಹಂಗಾಗೋದಾದ್ರೆ ಏನಂತಾರೆ, ಹಂಗಾಗೋದಾದ್ರೆ ಎಷ್ಟು ಸಮಸ್ಯೆ ಅದ ಅಂತ ವಿಚಾರ ಮಾಡಿಕೊಳ್ರಿ. ಏನು ಸಮಸ್ಯೆ ಅದ ಅಂತಂದ್ರೆ ಮಣ್ಣಿನ ಪರಿಣಾಮ ಇದು ಘಟ, ಇದ್ರೊಳಗೇನು ವಿವಾದ ಇಲ್ಲ. ಹೌದು, ಮಣ್ಣಿನ ಪರಿಣಾಮ ಘಟ ಅಂತ ಒಪ್ಪುಗೋತೀವಿ ಅಂತ ಆದ ಮೇಲೆ ಹಂಗಾರ ಬ್ರಹ್ಮನ ಪರಿಣಾಮ, ಬ್ರಹ್ಮನ ವಿಕಾರ ಯಾವುದಾಗಬೇಕು? ಈ ಜಗತ್ತಾಗಬೇಕು. ಹೌದಾ? ಬ್ರಹ್ಮನ ಪರಿಣಾಮ ಈ ಜಗತ್ತಾಗಬೇಕು. ಆಗಲಿ, ಒಪ್ಕೋಣ ಅಂತ.
ಪ್ರಶ್ನೆ ಬರ್ತದೆ. ಏನಂದ್ರೆ ಬ್ರಹ್ಮನು ಸತ್ಯನಾಗಿದ್ದಾರೆ. ನಿಮ್ಮ ಪ್ರಕಾರ ಬ್ರಹ್ಮ ಏನಾಗ್ಯಾನ? ಸತ್ಯ ಆಗ್ಯಾನ. ಸತ್ಯ ಆದ ಮೇಲೆ ಅವನ ವಿಕಾರಗೊಂಡಿರುವಂತಹ ಜಗತ್ತು ಏನಾಗಬೇಕು? ಸುಳ್ಳು. ಹೆಂಗೆ ಹೇಳಿದ್ರಿ ನೀವು? ಜಗತ್ತನ್ನು ಸುಳ್ಳು ಅಂತ ಹೆಂಗಂದ್ರೆ ನೀವು ಬ್ರಹ್ಮನ ಅಂದ್ರೆ ಆ ಅರ್ಥ ಹೇಳಬಾರ್ದು ಅಂತ ಬಂತಲ್ಲಿಗೆ. ಅದಕ್ಕೆ ಏನದ ಅಂದ್ರೆ ಮಣ್ಣಿನ ಪರಿಣಾಮವಾದದ್ದು ಘಟ ಅಂತ ಅನ್ನೋದಾದ್ರೆ ಮಣ್ಣಿನ ವಿಕಾರ ಘಟ. ಹೌದೋ ಅಲ್ಲೋ? ಹಂಗಾರ ಬ್ರಹ್ಮನ ವಿಕಾರ ಯಾವುದು ಅಂದ್ರೆ ಈ ಜಗತ್ತು ಅನ್ನೋದಾದ್ರೆ ಬ್ರಹ್ಮ ನಿಮ್ಮ ಸಿದ್ಧಾಂತದಲ್ಲಿ ಸತ್ಯ. ಅದರಿಂದ ವಿಕಾರವಾದ ಈ ಜಗತ್ತೇನಾಗ್ಬೇಕು? ಇದು ಸತ್ಯ ಆಗಬೇಕು. ನೀವೇನ್ ಅನ್ಲಿಕ್ಕತ್ತೀರಿ? ಮಿಥ್ಯಾ ಅನ್ಲಿಕ್ಕತ್ತೀರಿ. ಅಂದ್ಮೇಲೆ ಇದು ವಿಕಾರಿ ದೃಷ್ಟಾಂತ ಅಲ್ಲ. ಒಂದು. ಎರಡನೇದ್ದೇನು ಅಂದ್ರೆ ಒಂದು ಮಣ್ಣಿನಿಂದ ಮಾಡಿದ ಘಟವನ್ನು ತಿಳಿದುಕೊಂಡಾಗ ಉಳಿದ ಎಲ್ಲ ಘಟಗಳು ತಿಳಿತದಂತ ನೀವು ಅನ್ನೋದಾದ್ರೆ ಅದರ ಅರ್ಥ ಏನಂಗಾರ? ಈ ಮಣ್ಣಿನ ವಿಕಾರವಾದದ್ದು ಘಟ ಹೆಂಗೋ ಹಂಗೆ ಉಳಿದ ಎಲ್ಲ ಪದಾರ್ಥಗಳು ಮಣ್ಣಿನ ವಿಕಾರ ಅನ್ಬೇಕು. ಯಾವ ಮಣ್ಣಿನ ವಿಕಾರ? ಈ ಮಣ್ಣಿನ ವಿಕಾರವೋ ಬೇರೆ ಮಣ್ಣಿನ ವಿಕಾರವೋ? ಈ ಮಣ್ಣಿನ ವಿಕಾರ ಇಷ್ಟ ಹೆಂಗಾಗ್ತದೆ? ಈ ಮಣ್ಣು ಇಷ್ಟ ಮುದ್ದದ, ಈ ಮಣ್ಣಿನಿಂದ ಒಂದು ಘಟ ಆಗ್ತದೆ. ಇದರಿಂದ ಜಗತ್ತಿನಲ್ಲಿದ್ದ ಎಲ್ಲ ಘಟಗಳಾಗೋದಿಲ್ಲ. ಅಂದಮೇಲೆ ಈ ಮಣ್ಣಿನ ವಿಕಾರ ಅಂತ ನೀವು ಅನ್ಲಿಕ್ಕೆ ಬರೋದಿಲ್ಲ. ಆಮೇಲೆ ದೃಷ್ಟಾಂತ ಹೊಂದಂಗಿಲ್ಲ, ಒಪ್ಪುಕೊಂಡ್ರೆ ಅದು ಸತ್ಯ ಆಗ್ಬೇಕಾಗ್ತದೆ. ಇವೆಲ್ಲ ನಿಮಗೆ ಸಮಸ್ಯೆಗಳವ. ಅದಕ್ಕೆ ಆ ಕೆಲಸವನ್ನು ಹೇಳಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಾವೇನು ಮಾಡ್ತಾರೆ ಅಂದ್ರೆ ನಮಗೆ ಗೊತ್ತು. ಅದಕ್ಕೆ ನಾವೇನು ಮಾಡೀವಿ ಅಂದರೆ ಬ್ರಹ್ಮನಲ್ಲಿ ಆರೋಪಿತ ಅಂತ ಹೇಳಿದ್ದೀವಿ. ಇಷ್ಟೆಲ್ಲ ನೀವು ಹೇಳ್ತೀರಿ ಅಂತ ಗೊತ್ತು ನಮ್ಗೆ. ಅದಕ್ಕೆ ನಾವು ಮುಂದಿನ ಸ್ಟೆಪ್ ಇಟ್ಬಿಟ್ಟಿವಿ. ವಿಕಾರ ಉಪಾದೇಯ ಅಲ್ವೇ ಅಲ್ಲ, ಬ್ರಹ್ಮನಲ್ಲಿ ಜಗತ್ತು ಆರೋಪಿತ. ಹೆಂಗ ಶುಕ್ತಿ ರಜತದಂತೆ ಅಂತ ಹೇಳಿದಾಗ ಶುಕ್ತಿಯನ್ನು ತಿಳ್ಕೊಂಡಾಗ ರಜತ ಜ್ಞಾನ ಬರ್ತದೆ ಅಂತೇನಂತಾರೆ. ಅದು ತಪ್ಪು. ಯಾಕೆ ಗೊತ್ತೇನು? ಬ್ರಹ್ಮಜ್ಞಾನದಿಂದ ಪ್ರಪಂಚ ಜ್ಞಾನ ಹೊರಟು ಹೋಗ್ತದೆ. ಇಲ್ಲಿ ತನಕ ಯಾರಿಗೂ ಆಗೇ ಇಲ್ಲ. ಹಂಗೆ ಏನಾಗಬೇಕು? ಬ್ರಹ್ಮಜ್ಞಾನದಿಂದ ಪ್ರಪಂಚ ನಿವೃತ್ತಿ ಆಗಬೇಕು. ಆಗ ಎಲ್ಲಿ ಕಂಡದ್ದು ನಮಗೆ? ಯಥಾರ್ಥ ಜ್ಞಾನವಾದಾಗ ಶುಕ್ತಿಯಲ್ಲಿ ಆರೋಪಿತವಾದ ರಜತ ಹೊರಟು ಹೋಗ್ತದೆ. ನೇದಂ ರಜತಂ ಇಯಂ ಶುಕ್ತಿ ಜ್ಞಾನವಾಯಿತು, ರಜತ ಹೊರಟು ಹೋಯಿತು. ಹಾಗಾದ್ರೆ ಬ್ರಹ್ಮಜ್ಞಾನವಾಯಿತು, ಈ ಜಗತ್ತು ಹೊರಟು ಹೋಯಿತು ಅಂತ ತೋರಿಸ್ನೋಣಂತೆ. ಇಲ್ಲವೇ ಇಲ್ಲ. ಹಾಗಾಗಿ ನೀವು ಹೇಳುವಂತಹದ್ದು ಯಾವುದು ಇಲ್ಲಿ ಹೊಂದುವುದಿಲ್ಲ. ನಾವು ಹೇಳಿದಂತೆಯೇ ಹೊಂದಿಸ್ಬೇಕು. ಅದಕ್ಕೆ ಹೆಂಗೆ ಹೊಂದಿಸ್ಬೇಕು ಅಂದರೆ ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಇತಿ ಸದೃಶ ವಿಜ್ಞಾನೇನ ಸದೃಶಾಂತರಂ ವಿಜ್ಞಾತಂ ಭವತಿ. ಒಂದು ಆಕಳನ್ನು ತಿಳಿಯುವುದರಿಂದ ಉಳಿದ ಆಕಳಗಳನ್ನೆಲ್ಲವನ್ನು ತಿಳಿದುಕೊಳ್ಳಿಕ್ಕೆ ಬರ್ತದೋ? ಯಾಕೆ? ಸಾದೃಶ್ಯ ಇದ್ದದ್ದರಿಂದ. ಜೊತೆಗೆ ಲೋಹಮಣಿನ ಅಂತನ್ನೋ ಶಬ್ದದಲ್ಲ. ಲೋಹಮಣಿ ಅಂತಂದ್ರೆ ಅದು ಲೋಹಮಣಿ ದೃಷ್ಟ ಅಂತ. ಅದಕ್ಕೆ ಮೊದಲು ತಿಳ್ಕೊಳ್ರಿ. ಲೋಹ ಅನ್ನೋ ಶಬ್ದಕ್ಕೆ ಯಾವುದೋ ಒಂದು ಕಬ್ಬಿಣ, ತಾಮ್ರ, ಸೀಸ ಅಂತ ಅರ್ಥ ಅಲ್ಲ. ಲೋಹಮಣಿ ಅಂದ್ರೆ ಸುವರ್ಣ ಅಂತ ಅರ್ಥ. ಲೋಹಮಣಿ ಶಬ್ದ ಅಂದ್ರೆ ಅರ್ಥ ಏನು? ಸುವರ್ಣ. ಸುವರ್ಣ ಅಂದ್ರೆ ಬಂಗಾರ. ಬಂಗಾರವನ್ನ ತಿಳಿದರೆ ಅದು ಬಂಗಾರ ಎಲ್ಲ ಲೋಹಗಳಲ್ಲಿ ಏನಾಗಿದೆ? ಪ್ರಧಾನವಾದ ಲೋಹವಾಗಿದೆ. ಹೌದೋ ಇಲ್ಲೋ? ಇಲ್ಲಿ ಅದಕ್ಕೆ ರೇಟ್ ಯಾಕೆ ಏರಿಸ್ತಿದ್ರೆ ಹೇಳೋಣಂತ. ಕಬ್ಬಣಕ್ಕೆ ಏರಿಸ್ಬೇಕಾಗಿತ್ತು ರೇಟ್ ನೋಡೋಣಂತ. ಕಬ್ಬಣಕ್ಕೆ ರೇಟ್ ಏರಿಸಿಗೆ ಬರೋದಿಲ್ಲ. ಏರಿಸ್ತಾರಂತ ಇಟ್ಕೊಳ್ರಿ, ಬಂಗಾರಕ್ಕೆ ಏರಿಸಿದಷ್ಟು ಅಂತ ಏರಿಸಂಗಿಲ್ಲ. ಅಂದ ಮೇಲೆ ಲೋಹಮಣಿ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನ್ರಿ? ಸುವರ್ಣ, ಲೋಹಗಳಲ್ಲಿ ಶ್ರೇಷ್ಠವಾದದ್ದು. ಅಲ್ಲಿ ಅಂತಾರ ಲೋಹಮಣಿಯನ್ನು ತಿಳಿದುಕೊಂಡ್ರೆ ಇನ್ನಿತರ ಲೋಹಗಳನ್ನೆಲ್ಲ ತಿಳಿದಂತೆ ಆಯಿತು. ಅಂದ್ರೆ ಪ್ರಧಾನವಾದ ಒಂದನ್ನು ತಿಳಿದಾಗ ಅಪ್ರಧಾನವಾದದ್ದನ್ನೆಲ್ಲವನ್ನು ತಿಳಿದಂತೆ ಆಗ್ತದ. ಪ್ರಧಾನವನ್ನು ತಿಳ್ಕೊಂಡ್ರೆ ಪ್ರಧಾನ ತಿಳ್ಕೊಂಡಂಗೆ ಆಗ್ತದೆ. ಹೆಂಗ ಅಂತಂದ್ರೆ ಮಾವಿನ ತಿಂದ್ರೆ ಒಂದು ಕೇರ್ ಯಾರೋ ಹೇಳಿ ಹ್ಞೂ ಅಂದ್ರು. ಅಲ್ರಿ ಮಾವಿನ ತಿಂದಿರಿ ಅಂತೀರಿ, ಮತ್ತು ಗೊಟ್ಟ ಸಿಪ್ಪೆಲ್ಲ ಅಲ್ಲೇ ಅವಲ್ಲ ಅಂತಂದ್ರೆ ಅದನ್ನೇ ತಿಂತಾರ. ಮತ್ತು ಮಾವಿನ ತಿಂದಿರಿ ಅಂತ ಹೆಂಗಂದ್ರಿ ಅಂದ್ರೆ ಮಾವಿನ ಹಣ್ಣಿನಲ್ಲಿ ಪ್ರಧಾನವಾದ ರಸಭಾಗವನ್ನ ತೆಗೆದುಕೊಂಡ ಮೇಲೆ ಗೊಟ್ಟ ಸಿಪ್ಪಿ ತಿನ್ನದೇ ಇದ್ರೂ ಕೂಡ ಮಾವಿನ ಹಣ್ಣು ತಿಂದಂತೆ ಹೆಂಗೋ ಹಂಗ ಪ್ರಧಾನನಾಗಿರುವಂತಹ ಪರಮಾತ್ಮನನ್ನ ತಿಳಿದುಕೊಂಡ್ರೆ ಅಪ್ರಧಾನವಾದ ಈ ಜಗತ್ತನ್ನ ತಿಳಿದುಕೊಂಡಂತೆ. ಏನ್ ಬೇಕಾಗಿಲ್ಲ, ತಿಳ್ಕೊಬೇಕಾಗಿಲ್ಲ. ಅದಕ್ಕೆ ಸಿಪ್ಪಿ ಗಿಪ್ಪಿ ಎಲ್ಲ ಚೆಲ್ಲಿರ್ತಾರ, ಶೀಕರಣೆ ಮಾಡಿ ಅದನ್ನ ಪೂರ್ಣ ಒಂದ್ಸಲ ಹಾಲ್ನಾಗ ಒಂದ್ಸಲ ನೀರ್ನಾಗ ಮಾಡಿ ಹಿಂಡಿ ಅದಕ್ಕೆ ಹೋಗಿರ್ತಾರ. ಅದಕ್ಕೆ ಮಾವಿನ ತಿಂದ್ರಿ ಅಂತ ಏನೋ ಕೇರಂತ ಹ್ಞೂ ಅಂದವ. ಮತ್ತೆ ಸಿಪ್ಪಿ ಕೊಟ್ಟು ಇಲ್ಲೇ ಅವಲ್ಲ ಅಂದ್ರೆ ಪ್ರಧಾನವಾದದ್ದು ಶೀಕರಣೆ, ಅದನ್ನು ತಗೊಂಡ್ಮೇಲೆ ಮುಗಿದು ಹೋಯ್ತು. ಹಾಗಿದೆ ಲೋಹಮಣಿ ಪ್ರಧಾನವಾದ ಸುವರ್ಣವನ್ನು ತಿಳ್ಕೊಂಡಾಗ ಲೋಹದಲ್ಲಿ ಇನ್ನುಳಿದ ಲೋಹಗಳನ್ನು ತಿಳ್ಕೊಳ್ಳಿ ಬಂದೇ ಬರ್ತದೆ. ಆದ್ದರಿಂದ ಈ ದೃಷ್ಟಾಂತ ಪ್ರಧಾನ ಅಪ್ರಧಾನದಲ್ಲಿ ವಿಷಯ ಹೊರಟದ. ಮಣ್ಣಿನ ಮುದ್ದೆ ದೃಷ್ಟಾಂತ ಸಾದೃಶ್ಯದಲ್ಲಿ ಹೊರಟದ. ಅಲ್ರಿ ಮಣಿ ಅಂತನ್ನೋ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥ ಇದ್ರೆ
ಲೋಹಮಣಿ ಅಂದರೆ ಸುವರ್ಣ ಅಂತ ನೀವು ಅರ್ಥ ಮಾಡಬೇಕು. ಎಲ್ಲದ ಅರ್ಥ ಅಂತ ಕೇಳಿದ್ರೆ ಕೋಶ ಆಚಾರ ಕೊಡ್ತಾರೆ. ಲೋಹಮಣಿನ ಇತಿ ಮಣಿಶಬ್ದಾತ್ ಪ್ರಧಾನ ವಿಜ್ಞಾನಿನ ಅಪ್ರಧಾನಂ ಸರ್ವಂ ವಿಜ್ಞಾತಂ ಭವತಿ ಇತಿ ಮಣಿರ್ಮುಖಂ ಪ್ರಧಾನಂಚ ಇತ್ಯುಕ್ತಮಸ್ಯ ವಚೋ ಭವೇತ್. ಮಣಿಃ ಮುಖಂ ಪ್ರಧಾನಂ ಇತಿ ಉತ್ತಮಸ್ಯ ಶ್ರೇಷ್ಠವಾದದ್ದರ ಅಭಿಪ್ರಾಯ ಅಂದರೆ ಶ್ರೇಷ್ಠವಾದದ್ದು ಪರ್ಯಾಯ ಶಬ್ದಗಳು. ಮಣಿಃ ಮುಖಂ ಪ್ರಧಾನಂ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಸರಿ ಆಯ್ತಾ? ಇನ್ನು ಸರಿ, ಹಾಗಾದ್ರೆ ಕಬ್ಬಿಣದ್ದು ಯಾಕೆ ಕೊಟ್ಟಿರಪ್ಪ? ಮತ್ತು ನಖನಿಕೃಂತನ ಅಂದ್ರೆ ಪುನರಪಿ ಸದೃಶೇನ ವಿಜ್ಞಾನಂ ಸದೃಶಾಂತರ ವಿಜ್ಞಾತಂ ಭವತಿ ಇತಿ. ಮತ್ತು ಒಂದು ಕಬ್ಬಿಣದ ಸಾಮಗ್ರಿಗಳನ್ನು ಕಂಡಾಗ ಇನ್ನುಳಿದ ಕಬ್ಬಿಣಗಳಿಂದ ಮಾಡಿದ ಪದಾರ್ಥಗಳ ಜ್ಞಾನ ಆಗ್ತದೆ ಸಾದೃಶ್ಯಕ್ಕಾಗಿ. ಅಲ್ರಿ ಒಂದ್ಸಲ ಸಾದೃಶ್ಯ ಕೊಟ್ಟಿರಿ, ಒಂದು ಪ್ರಧಾನ ಕೊಟ್ಟಿದ್ದೀರಿ, ಮತ್ತೆ ಯಾಕೆ ಸಾದೃಶ್ಯ ಕೊಟ್ಟಿರಿ ಅಂದರೆ ಅಭ್ಯಾಸ ಮಾಡಿಸ್ಬೇಕಲ್ಲ ಮತ್ತೆ ನಾವು. ಅದಕ್ಕೆ ಅಭ್ಯಾಸ ತಾತ್ಪರ್ಯಾರ್ಥ ಒಂದು. ಅಥವಾ ನೋಡ್ರಿ, ಒಂದು ಸಣ್ಣದಾದ ಕಬ್ಬಿಣದಿಂದ ಮಾಡಿದ ಪದಾರ್ಥವನ್ನು ತಿಳ್ಕೊಂಡ್ರೆ ಕಬ್ಬಿಣದಿಂದ ಇಂಥದ್ದು ಮಾಡ್ಲಾಗ್ತದೆ ಅಂತ ಒಮ್ಮೆ ಗೊತ್ತಾಗ್ಬಿಟ್ರೆ ಅಯ್ಯೋ ಈ ಕಬ್ಬಿಣದಿಂದ ಇಷ್ಟು ಸಣ್ಣದೇ ಮಾಡ್ಲಿಕ್ಕೆ ಬರ್ತದೆ, ದೊಡ್ಡ ದೊಡ್ಡ ಅಂತಂದ್ರೂ ಮಾಡ್ಲಿಕ್ಕೆ ಬರ್ತದ ಅಂತ. ಅಲ್ಪದರಿಂದ ಮಹತ್ವದ ಜ್ಞಾನವಾಗುವಂತೆ ಮಹತ್ತಾದ ಪರಮಾತ್ಮನ ಜ್ಞಾನದಿಂದ ಅಲ್ಪವಾದ ಜಗತ್ತಿನ ಜ್ಞಾನವೂ ಆಗ್ತದೆ. ಈ ಮಹತ್ ಅಲ್ಪ ಅನ್ನೋದಕ್ಕೆ ಮೂರನೇ ದೃಷ್ಟಾಂತ. ಅದಕ್ಕೆ ಶ್ರೀಮದಾಚಾರ್ಯಲೇ ಬರೆದಾರ, ರಘುತ್ತಮ ಸ್ವಾಮಿಗಳು ಬರೀತಾರೆ ವ್ಯಾಖ್ಯಾನದಾಗ. ನಖನಿಕೃಂತನ ದೃಷ್ಟಾಂತ ಎದಕ್ಕೆ ಅಲ್ಪವಾದದ್ದರಿಂದ ಮಹತ್ತರ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಬರ್ತದೆ ಹೆಂಗೋ ಹಂಗ ಮಹತ್ತಾದ ಪರಮಾತ್ಮನಿಂದ ಅಲ್ಪರಾದವರ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಬರ್ತದೆ. ಮೂರು ದೃಷ್ಟಾಂತ. ಸರಿ, ಒಂದು ಬರ್ಕೊಳ್ರಿ. ಮೃತ್ಪಿಂಡ ದೃಷ್ಟಾಂತವು ಸಾದೃಶ್ಯಕ್ಕಾಗಿಯೂ, ಲೋಹಮಣಿ ದೃಷ್ಟಾಂತವು ಪ್ರಧಾನ ಅಪ್ರಧಾನದ ತಿಳುವಳಿಕೆಗಾಗಿಯೂ, ನಖನಿಕೃಂತನ ದೃಷ್ಟಾಂತವು ಅಲ್ಪದಿಂದ ಮಹತ್ವದ ಜ್ಞಾನಕ್ಕಾಗಿ. ಮೂರನೇದ್ದಾದದ್ದು ನಖನಿಕೃಂತನ. ಈ ದೃಷ್ಟಾಂತದಿಂದ ಅಲ್ಪವಾದ ಕಬ್ಬಿಣದಿಂದ ನಿರ್ಮಾಣಗೊಂಡ ನಖನಿಕೃಂತನದ ಜ್ಞಾನದಿಂದ ಕಬ್ಬಿಣದಿಂದ ಮಹತ್ತಾದ ಇಂಥ ಪದಾರ್ಥಗಳನ್ನು ತಿಳ್ಕೊಳ್ಬಹುದು ಅಂತನೋ ವಿಷಯವನ್ನು ಹೇಳಿ ಹೊರಟಾರೆ. ಆದ್ದರಿಂದ ನೀವು ಹೇಳುವ ಯಾವ ಅರ್ಥವೂ ಇಲ್ಲಿ ಬರುವುದಿಲ್ಲ. ವಿಕಾರ ವಿಕಾರಿ ಅಂತಲ್ವೇ ಅಲ್ಲ, ಉಪಾದಾನ ಉಪಾದೇಯ ಅಂತಲ್ವೇ ಅಲ್ಲ ಅಂತ ತಿಳಿದುಕೊಳ್ಳ್ರಿ. ಶ್ರೀಕೃಷ್ಣಾರ್ಪಣಮಸ್ತು.